ಹ್ಮ್ ರಾಯದುರ್ಗ ಸಕ್ರಪ್ಪ ಸ್ವಾಮಿಗಳು ಜ್ಞಾನ ಶತಕ ಎನ್ನುವ ಸರ್ಪಭೂಷಣ ಶಿವಯೋಗಿಗಳ ಗ್ರಂಥಕ್ಕೆ ಹ್ಮ್ ಕನ್ನಡದಲ್ಲಿ ಅನುವಾದಿಸಿದಂಥ ಹ್ಮ್ 57ನೆಯ ಪದ್ಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹ್ಮ್ ನಿನ್ನೆಯ ಶ್ಲೋಕದಲ್ಲಿ ಮುಖ್ಯವಾಗಿ ಜ್ಞಾನವೇ ಮುಕ್ತಿಗೆ ಸಾಧನ ವಿನಃ ವೈರಾಗ್ಯ ಮತ್ತು ಉಪರತಿ ಅನ್ನುವಂಥವು ಆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಇದ್ದಂತೆ ಅಂತ ಹೇಳಿದರು. ಆ ವಿಷಯವನ್ನ ಕೇಳಿದ ಮೇಲೆ ಜ್ಞಾನಿಯಾದವರು ಯಾವುದೇ ರೀತಿ ಯಮ ಅಷ್ಟಾಂಗ ಯೋಗವನ್ನಾಗಲಿ ಆಚರಿಸುವುದು ಬಿಡುವುದಕ್ಕಿಂತ ಆಚರಣೆ ಮಾಡುವುದು ಯೋಗ್ಯವಲ್ಲವೇ ಅನ್ನುವಂತ ಪ್ರಶ್ನೆ. ಅಂದ್ರೆ ಜ್ಞಾನಿಯು ಯೋಗವನ್ನು ಆಚರಿಸುವುದು ಉತ್ತಮವಲ್ಲವೇ ಎಂಬ ಸಂಶಯಕ್ಕೆ ಈಗ ಈ ಶ್ಲೋಕದಲ್ಲಿ ಉತ್ತರವನ್ನ ಕೊಟ್ಟು ಆ ಸಂಶಯವನ್ನ ಕಳೆಯುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಗ್ರಂಥಕರ್ತರು. ಅದು ಯಾವ ರೀತಿ ಪ್ರಯತ್ನ ಅಂದ್ರೆ, ಜ್ಞಾತ ಯೋಗಿ ಜ್ಞೇಯಂ ಉತ್ಕ್ರಾಂತ ಬಿಂದು ಜ್ಞಾನಂ ತತ್ ತತ್ ಸ್ಥಿತಿ ಅನೈಕ ಪ್ರಸಂಗಾತ್ ಜ್ಞಾತೃ ಜ್ಞಾನ ಜ್ಞೇಯ ಹೀನ ಶ್ರುತೆ ಚ ಜ್ಞಾನಿ ಯೋಗಂ ನ ಕ್ವಚಿತ್ ವಿಶ್ವಸಿತ ಅಂತ ಶ್ಲೋಕವನ್ನು ಹೇಳಿದರು. ಅಂದ್ರೆ ಇಲ್ಲಿ ಯೋಗಿ ಅಂತ ಹೇಳಿದಾಗ ಯೋಗದಲ್ಲಿ ಯೋಗಿಯೇ ಜ್ಞಾತೃತ್ವವು, ಊರ್ಧ್ವ ರೇತಸ್ಥೆ ಜ್ಞೇಯವು, ಜ್ಞೇಯದ ಆಕಾರವಾಗುವುದೇ ಜ್ಞಾನವು. ಯೋಗದಲ್ಲಿ ಆದರೂ ಏನಿದೆ ಅಂದ್ರೆ, ಯೋಗದಲ್ಲಿ ಯೋಗಿಯು ಜ್ಞಾತೃ, ಜ್ಞಾತೃ ಅಂದ್ರೆ ಅವನು ಜೀವನು. ಆ ಊರ್ಧ್ವರೇತಸ್ಸೇ ಜ್ಞೇಯವು, ಜ್ಞಾತೃ ಜ್ಞಾನ ಜ್ಞೇಯ ಅಂತ ಇವು ತ್ರಿಪುಟಿ 3 ಶಾಸ್ತ್ರದಲ್ಲಿ ಬರ್ತಾವ. ಇವು ಜ್ಞೇಯದ ಆಕಾರವಾಗುವುದೇ ಜ್ಞಾನ, ಆನಂದದ ಆಕಾರ ಆಗುವುದೇ ಮುಖ್ಯವಾದ ಜ್ಞಾನ. ಯಾವುದರಿಂದ ನಮಗ ಪರಿಪೂರ್ಣವಾದಂತ ಪರಮಾನಂದ ಆಗುತ್ತದೆ ಎಂದರೆ, ಈ ತ್ರಿಪುಟಿಗಳಲ್ಲಿ ಜ್ಞಾನದಿಂದಲೇ ನಮಗೆ ಪರಿಪೂರ್ಣವಾದ ಆನಂದ ಆಗುತ್ತದೆ. ಹೀಗಿರುವುದರಿಂದ ಆ ತ್ರಿಪುಟಿಗಳು ಏಕಸ್ಥಾನದಲ್ಲಿ ಕೂಡುವುದಿಲ್ಲವಾದ್ದರಿಂದ ಆ ತ್ರಿಪುಟಿ ಅಂದ್ರೆ ಜ್ಞಾನ ಜ್ಞಾತೃ ಜ್ಞೇಯ ಅಂದ್ರೆ ಈ 3 ಒಂದೇ ಕಾಲದಲ್ಲಿ ಕೂಡುವುದಿಲ್ಲ. ಉದಾಹರಣೆ, ಕರ್ಮ ಮಾಡುವಾಗ ಉಪಾಸನ ಕೂಡುವುದಿಲ್ಲ, ಉಪಾಸನದಲ್ಲಿ ಜ್ಞಾನ ಸೇರುವುದಿಲ್ಲ. ಯಾಕೆ ಅಂದ್ರೆ ಕರ್ಮದಲ್ಲಿ ಕರ್ತೃತ್ವ ಭಾವ ಅದ, ಉಪಾಸನದಲ್ಲಿ ಭಕ್ತಿಯ ಭಾವ ಅದ. ಅದು ಭಕ್ತಿ ಯಾರನ್ನ ಕುರಿತು ಅಂದ್ರೆ ಭಗವಂತನನ್ನ ಅಥವಾ ಪರಮಾತ್ಮನನ್ನ ಕುರಿತು. ಈ ಕರ್ಮ ಭಕ್ತಿಯಲ್ಲಿ ಕೂಡಲ್ಲ, ಭಕ್ತಿ ಕರ್ಮದಲ್ಲಿ ಕೂಡೋದಲ್ಲೋ. ಯಾಕಂದ್ರೆ ಭಕ್ತಿಯಲ್ಲಿ ಭಿನ್ನತೆ ಅದ. ದೇವರು ಬೇರೆ ನಾನು ಬೇರೆ ಎನ್ನುವ ಭಾವ ಇದ್ದಾಗ ಭಕ್ತಿ ಮಾಡ್ಲಿಕ್ಕೆ ಬರ್ತದೆ.
ಆದ್ರೆ ಜ್ಞಾನದಲ್ಲಿ ಹಾಗಿಲ್ಲ. ಜ್ಞಾನದಲ್ಲಿ ಜ್ಞಾತೃ ಜ್ಞಾನು ಜ್ಞಾನಿಗಳೆಂಬ ತ್ರಿಪುಟಿಗಳೇ ಹೊರತಾಗಿರುವುದೇ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಹೇಗಿದೆ ಅಂದ್ರೆ ಅದು ಕರ್ಮ ಮತ್ತು ಭಕ್ತಿಯನ್ನ ನಂತರದ ಜ್ಞಾನವನ್ನ ಮೂರನ್ನ ಅರಿಯುವಂತ ಅರಿವೇನಾದ ಅದೇ ಪರಬ್ರಹ್ಮ. ಮೊದಲು ನಾವು ಈ ಒಂದು ಜ್ಞಾನವನ್ನ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಮ್ಮ ವಿಚಾರಧಾರೆಗಳೇ ಭಿನ್ನವಾಗಿದ್ವು. ಈಗ ನಾವು ಜ್ಞಾನವನ್ನ ತಿಳಿದುಕೊಂಡ ಮೇಲೆ ಆ ಜ್ಞಾನ ಸಾಧನೆಯಿಂದ ನಮಗೆ ಎಷ್ಟೋ ತಿಳುವಳಿಕೆ ಬಂದಿದೆ ಅನ್ನುವಂಥದ್ದು ಕೂಡ ನಾವು ತಿಳಿತೀವಿ. ಅಂದ್ರೆ ಮೊದಲು ನಾನು ಅಜ್ಞಾನಿಯಾಗಿದ್ದೆ, ಈಗ ನಾನು ಜ್ಞಾನಿಯಾದೆ. ಅಂದ್ರೆ ಜ್ಞಾನವನ್ನ ತಿಳಿಯುವಂತ ಜ್ಞಾನ ಮೊದಲೇ ಆದಂತ ಆ ಜ್ಞಾನಕ್ಕೆ ನಾವು ಪರಬ್ರಹ್ಮ ಅಥವಾ ಪರಮಾತ್ಮ ಅಂತ ಕರಿತೀವಿ. ಅಂದಾಗ ಪರಬ್ರಹ್ಮನಿಂದ ತಿಳಿಸಿಕೊಳ್ಳುವೆ ವಿನಃ ತ್ರಿಪುಟಿ ಇವೇ ಪರಬ್ರಹ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಯೋಗದಲ್ಲಿ ತ್ರಿಪುಟಿಗಳ ಐಕ್ಯತ್ವ ಇರುವುದಿಲ್ಲ ಅಂತ. ಯೋಗದಲ್ಲಿ ಈ ಮೂರು ಐಕ್ಯತೆ ಅಂದ್ರೆ ಕೂಡುವುದಿಲ್ಲ ಅಂತ. ಸಾಮಾನ್ಯ ನಮ್ಮ ಶರೀರ ಅದೀಗ ಶರೀರದಲ್ಲೇ ಇರುವಂತ ನರ ಜನ್ಮದಿಂದ ಇಹದೋಳು ಮಿಗಿಲುಂಟೆ ಒಂದು ತನು ಇದನ್ನು ಉಳಿದು ಇಂದ್ರ ಜಾಲದ ಆಟಗಳು ಉಂಟೆ ಅಂದ್ರೆ ಇಲ್ಲ ಅಂತ ಇನ್ನೊಂದು. ನಮ್ಮ ಶರೀರ ರಚನೆ ಹೇಗಾಗಿದೆ ಅಂದ್ರೆ ಬಹಳ ಯಾವ ಇಂದ್ರಜಾಲಕ್ಕೂ ಸಮಾನವಾದದ್ದಲ್ಲ, ಯಾವ ಮಹೇಂದ್ರ ಜಾಲಕ್ಕೂ ಸಮಾನವಾದದ್ದಲ್ಲ, ಯಾವ ಮೂಡಿಗೂ ಸಮಾನವಾದದ್ದಲ್ಲ, ಅಥವಾ ಇನ್ನೊಂದು ರೀತಿಯಿಂದ ವಿಚಾರ ಮಾಡಿ ನೋಡಿದರೂ ಕೂಡ ಜಗತ್ತಿನ ಎಲ್ಲ ಇಂದ್ರಜಾಲ ಮಹೇಂದ್ರ ಜಾಲದ ಆಟಗಳಿಂದ ಮಿಗಿಲಾದ ಆಟ ಈ ದೇಹದಲ್ಲಿ ನಡೀತಾ ಇದೆ. ನಡೀತಾ ಇದೆ ನೋಡ್ರಿ. ಕಾರಣ ಯಾಕೆ ಹೇಳ್ತೀನಿ ಈ ಮಾತಂದ್ರೆ ಈ ಶ್ಲೋಕಕ್ಕೆ ಸಂಬಂಧ ಆದವು. ದಿನನಿತ್ಯದ ಬದುಕಿನಲ್ಲಿ ದಿನನಿತ್ಯದ ಆಯುಷ್ಯದಲ್ಲಿ ನಮ್ಮ ದೇಹಿಯ ಪ್ರತಿಯೊಂದು ಕಾರ್ಯವನ್ನ ಮಾಡ್ತಾ 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 ಇದೆ. ಆದರೆ ಒಂದರಲ್ಲಿ ಇವು ಒಂದು ಕೂಡೋದಿಲ್ಲ ಅಂತ. ಯಾಕೆ ಅಂದ್ರೆ ಈ ಯಾವ ಜ್ಞಾನೇಂದ್ರಿಯಗಳು ಉಂಟೋ ಕರ್ಮೇಂದ್ರಿಯಗಳು ಉಂಟು ಪ್ರಾಣಾದಿಗಳು ಉಂಟು ಇವೆಲ್ಲವೂ ಒಂದರ ಒಳಗೆ ಒಂದು ಕೂಡುವುದಿಲ್ಲ. ಪ್ರಾಣವಾಯು ಅಪಾನ ವಾಯುವಿನಲ್ಲಿ ಕೂಡಂಗಿಲ್ಲ, ಅಪಾನ ವಾಯು ಉದಾನ ವಾಯುವಿನಲ್ಲಿ ಕೂಡಂಗಿಲ್ಲ, ಉದಾನ ವಾಯು ವ್ಯಾನ ವಾಯುವಿನಲ್ಲಿ ಕೂಡಂಗಿಲ್ಲ. ಅವು ಒಂದೇ ಶರೀರದಲ್ಲಿ ಅತಿ ಸಮೀಪ ನೋಡ್ರಿ, ಒಂದಕ್ಕೊಂದು ಬಹಳ ದೂರ ಇಲ್ಲ. ಒಂದೇ ಶರೀರದಲ್ಲಿದ್ರೂ ಕೂಡ ಆ ಒಂದು ವಾಯು ಅನಂತ ರೀತಿಯಾದಾಗ ಒಂದೇ ಕಡೆ ಅವು ಐಕ್ಯತೆ ಆಗುವುದಿಲ್ಲ. ಅದಕ್ಕೆ ಕುಕರ ಕೂರ್ಮ ದೇವದತ್ತ ಧನಂಜಯ ಅನ್ನುವಂತ ಉಪವಾಯು ಕೂಡ ಒಂದರಲ್ಲಿ ಒಂದು ಕೂಡೋದಿಲ್ಲ. ವಾಯುವಿನ ಒಂದು ಧರ್ಮಗಳು. ಇದು ಆಶ್ಚರ್ಯ ಅಲ್ರಿ.
ಹೌದು. ಆಶ್ಚರ್ಯನೇ ಅಂತಾರ ಅವ್ರು. ಹೌದು. ಮತ್ತ ಇನ್ನೊಂದು ಶಬ್ದ ಕೇಳುವಂತ ಶ್ರೋತ್ರೇಂದ್ರಿಯ ಅದು ರೂಪ ನೋಡುವಂತ ಕಣ್ಣಿನಲ್ಲಿ ಕೂಡುವುದೇ ಇಲ್ಲ ಅದು. ಆದ್ರೆ ಕಣ್ಣಿಗೂ ಕಿವಿಗೂ ಬಹಳ ದೂರ ಇಲ್ಲ. ಮುಖದಲ್ಲಿರುವಂತ ಕಣ್ಣಿಗೂ ಮುಖದ ಬಲಗಿರುವಂತ ಕಿವಿ ಬಹಳ ಬಹಳ ದೂರ ಇಲ್ಲ, ಬಹಳ ಹತ್ತಿರನೇ ಅವ. ಆದ್ರೂ ಕೂಡ ರೂಪ ನೋಡುವಂತ ಕಣ್ಣು ಶಬ್ದದಲ್ಲಿ ಕೂಡುವುದಿಲ್ಲ, ಶಬ್ದವನ್ನ ಕೇಳುವಂತ ಕಿವಿ ರೂಪದಲ್ಲಿ ಕೂಡಂಗಿಲ್ಲ. ಇದೇ ಪ್ರಕಾರವಾಗಿ ಎಲ್ಲಾ ಇಂದ್ರಿಯಾದಿಗಳು ಒಂದೇ ಕಡೆ ಇದ್ರು ಕೂಡ ಒಂದಕ್ಕೊಂದು ಅವು ಕೂಡುವುದಿಲ್ಲ, ಅಂದ್ರೆ ಏಕತ್ವ ಆಗೋದಿಲ್ಲ ಅಂತಾವು. ಅದೇ ಪ್ರಕಾರವಾಗಿ ಇಲ್ಲಿ ಜ್ಞಾನವೆಂಬುದು ಉತ್ಕ್ರಾಂತಿ ಬಿಂದುವಿನ ಆಕಾರವಾದ ವೃತ್ತಿ ಜ್ಞಾನವಾಗಿದೆ. ಈ ಜ್ಞಾನ ಅಂತ ಯಾವ್ದಕ್ಕೆ ಹೇಳ್ತೀವಿ ಅಂದ್ರೆ ವೃತ್ತಿ ಜ್ಞಾನ ಅಂದ್ರ ಅದು. ಜ್ಞಾತೃವಿನ ಸ್ಥಾನವು ಅಂತಃಕರಣವಾದುದರಿಂದ ಅದು ಜಡವು. ಇವೆಲ್ಲವೂ ಹೊರಗಿನ ವಿಷಯಾದಿಗಳು ಇರ್ಲಿ, ಮನಸ್ಸು ಇರ್ಲಿ, ಅಥವಾ ಆ ಒಂದು ಜೀವ ಭಾವ ಇರ್ಲಿ, ಅವೆಲ್ಲವೂ ಕೂಡ ಉತ್ಕ್ರಾಂತ ಬಿಂದುವಿನ ಆಕಾರವಾದ ವೃತ್ತಿಯಾಗಿದೆ. ಒಂದು ವಸ್ತುವಿನ ನೋಡಿದಾಗ ಸಾಮಾನ್ಯವಾಗಿ ವಸ್ತುವಿನ ಆಕರ್ಷಣೆ ಆಗ್ತದೆ ನಮಗೆ. ನೋಡಿದ ತಕ್ಷಣ ವಸ್ತುವಿನ ಆಕರ್ಷಣೆ ಆಗ್ತದೆ. ಆಕರ್ಷಣೆ ಆದ್ರೆ ಅದು ಹೇಗಾಯ್ತು ಅಂದ್ರೆ ಆ ವಸ್ತು ನೋಡುವಂತ ವಸ್ತು ಜಡ ಅದ, ನೋಡುವಂತ ನಾನು ಅಜಡವಾಗಿದ್ದೇನೆ. ಆದ್ರೆ ಜಡಕ್ಕೂ ಮತ್ತು ಅಜಡವಾದ ಜೀವನಿಗೆ ಹೇಗೆ ಸಂಬಂಧ ಆಯ್ತು ಅಂದ್ರೆ ಅದು ನೋಡುವಂತ ಸಂದರ್ಭದಲ್ಲಿ ಮನಸ್ಸಿನ ವೃತ್ತಿ ಅಂತಕ್ಕಂಥದ್ದು ಹೊರ ಹೋಗಿ ಆ ವಸ್ತುವನ್ನ ನೋಡಿದಾಗ ಆ ವಸ್ತುವಿನಲ್ಲಿ ಪ್ರೇಮ ಉಂಟಾಗ್ತದೆ. ವಸ್ತುವನ್ನ ನೋಡಿದಾಗ ಪ್ರೇಮ ಉಂಟಾಗ್ತದೆ, ಪ್ರೀತಿ ಉಂಟಾಗ್ತದೆ. ಆ ಪ್ರೇಮ ಪ್ರೀತಿ ಅಂದ್ರೆ ಸಂತೋಷ ಅಂತಂದ್ರು ಕೂಡ ಒಂದೇ ಆಗ್ತದೆ, ಇಲ್ಲ ಅಂತಲ್ಲ. ಆದರೆ ಇದನ್ನ ನೋಡುವಂತ ಮನಸ್ಸು ಕೂಡ ಜಡ. ಹೊರಗಿನ ಜಡವಾದ ವಸ್ತುಗಳನ್ನ ನೋಡಿ ಸಂತೋಷ ಪಡ್ತಕ್ಕಂತ ಮನಸ್ಸು ಕೂಡ ಜಡ ಇದೆ. ಕಾರಣ ಆ ಮನಸ್ಸು ಜಡವಿದ್ದ ಕಾರಣಕ್ಕಾಗಿಯೇ ಅದು ಬುದ್ಧಿಯಿಂದ ತಿಳಿಸಿಕೊಳ್ಳುತ್ತದೆ. ಬುದ್ಧಿಯಿಂದ ಹೇಳ್ತೀವಿ ನಾವು, ಇಲ್ಲ ನನ್ನ ಮನಸ್ಸು ನಿನ್ನೆ ಸರಿಯಾಗಿದ್ದಿಲ್ಲ, ಇವತ್ತು ಬಹಳ ಮನಸ್ಸು ಶಾಂತಿ ಇದೆ, ನಿನ್ನೆ ಅಶಾಂತಿಯಿಂದ ಕೂಡಿತ್ತು, ಇವತ್ತು ಶಾಂತಿಯಿಂದ ಕೂಡ್ಯದ ಅಂತ ಹೇಳ್ತೀವಿ. ಅಂದಾಗ ಬುದ್ಧಿಯಿಂದ ಮನಸ್ಸು ತಿಳಿಸ್ಕೊಡ್ತಾವ. ಈ ಎಲ್ಲಾ ವಿಚಾರವನ್ನ ಮಾಡಿದಾಗ ಒಂದಕ್ಕೂ ಒಂದು ಏಕತ್ವವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೂಡೋದಿಲ್ಲ ಅಂತೀವೆಲ್ಲ. ಆದ್ದರಿಂದ ಕೂಡಲಾರದಂತ ಯೋಗಾದಿಗಳನ್ನ ಎಂದು ವಿಶ್ವಾಸ ಮಾಡಬಾರದು. ಯಾರಿಗೆ ಹೇಳ್ತಾರಮ್ಮ ಈ ಮಾತಂದ್ರೆ ಜ್ಞಾನಿಗೆ ಅಂತ. ಮತ್ತ ಈ ಜ್ಞಾನ ಮಾರ್ಗ ಸಿಗಲಾರ್ದಂತವರು ಶಿಕ್ಷರು ಕೂಡ ಅವರಿಗೆ ತಿಳಿಲಾರ್ದಂಥದ್ದು, ಇವೆಲ್ಲ ಏನಾದ್ರೂ ದೋಷಗಳಿದ್ರೆ ಅವರು ಯೋಗವನ್ನು ಮಾಡಬಹುದು.
ಅವ್ರು ಅನಿವಾರ್ಯ ಮಾಡ್ಬೇಕಂತ. ಆದ್ರೆ ಇವು ಎಲ್ಲಿ ನಡೀತಾವ ಅಂದ್ರೆ ದ್ವೈತ ಭಾವನೆಯಲ್ಲಿ ಯೋಗ ನಡೀತದ್ರಿ. ಶಿವ ಬೇರೆ, ನಾನು ಬೇರೆ, ಜೀವ ಬೇರೆ, ಜಗತ್ತು ಬೇರೆ ಅನ್ನುವಂತ ದ್ವೈತ ಭಾವದಲ್ಲಿ ಮಾತ್ರ ದ್ವೈತ ಮತಗಳಲ್ಲಿ ಜ್ಞಾತೃ ಸ್ಥಾನವು ಮೂಲ ಅಹಂಕಾರದಲ್ಲಿ ಪ್ರತಿಫಲಿಸದೆ ಚೇತನವಾಗಿದೆ ಅಂತ. ಅದು ಏನ ತನ್ನ ಸ್ವರೂಪ ಅಂತಕ್ಕಂಥದ್ದು ತನ್ನ ಮೂಲ ಅಹಂಕಾರದಲ್ಲಿ ಪ್ರತಿಬಿಂಬಿಸದೆ ಅದು ಚೇತನವಾಗಿದೆ ಅಂತ ಅನ್ನುವುದು ಇದು ನಿಜವಾದ ಚೇತನವೇ ಅಂದ್ರೆ ನಿಜವಾದ ಚೇತನವಲ್ಲ. ಅದರಂತೆ ಜ್ಞೇಯ ಸ್ಥಾನವು ಪರಬ್ರಹ್ಮವಾಗಿದೆ. ನಮ್ಮ ಮೂಲ ಸ್ವರೂಪ ಏನ್ರಿ ಪರಬ್ರಹ್ಮವಾಗಿದೆ. ಆ ಕಾರಣ ಇದು ಚೇತನವೇ ಅಂದ್ರೆ ಮೂಲ ಸ್ಥಾನದಲ್ಲಿ ಕೂಡ ಇದು ಚೇತನ ಅಲ್ಲ. ಯಾಕೆ ಅಲ್ಲಂದ್ರೆ ಸರ್ವಾಂತರ್ಯಾಮಿಯಾಗಿರ್ತಕ್ಕಂತ ಪರಮಾತ್ಮ ಎಲ್ಲಾ ಕಡೆ ಸರ್ವರಲ್ಲಿ ಇದ್ದಾನೆ ಅಂತ ತಿಳಿದುಕೊಂಡ ಜ್ಞಾನಿಗೆ ಒಂದು ಜಾಗದಲ್ಲಿ ಇದೆ ಅಂತ ತಿಳಿದಾದರೆ ಅದು ಅಪೂರ್ಣವಾದ ಬ್ರಹ್ಮನ ವಿನ ಪೂರ್ಣವಾದ ಬ್ರಹ್ಮನ ಅರಿತುಕೊಂಡಿಲ್ಲ ಅಂತ, ಅವ್ರು ತಿಳ್ಕೊಂಡಿಲ್ಲ ಅಂತ. ಆ ಕಾರಣ ನೀವು ಈ ತ್ರಿಪುಟಗಳಿಗೆ ಐಕ್ಯತ್ವವು ಸಹಜವಾಗಿ ಸಿದ್ಧಿಸುತ್ತದೆ. ಈ ರೀತಿಯಾದ ಏಕತ್ವವು ಯೋಗದಲ್ಲಿ ಇಲ್ಲದ್ದರಿಂದ ಜ್ಞಾನಿಯು ಯೋಗವನ್ನು ಅವಲಂಬಿಸಬಾರದು. ಯೋಗವನ್ನ ಎಂದೂ ಬಯಸಬಾರದು ಯಾರು? ಜ್ಞಾನಿಗಳು. ಇದು ಅಲ್ಲದೆ ತನ್ನ ಸ್ವರೂಪ ಏನಾದಂದ್ರೆ ಪರಬ್ರಹ್ಮ. ನಮ್ಮೆಲ್ಲರ ಸ್ವರೂಪ ಈ ಕ್ಷಣದಲ್ಲಿ ಪರಬ್ರಹ್ಮ ಸ್ವರೂಪದಂತ. ಅದು ಅನಿತ್ಯವಾದ ದೇಹದ ಸ್ವರೂಪ ಆಗಿತ್ತಂದ್ರೆ ಅದು ಬೇರೆ ವಿಷಯ. ನಮ್ಮ ಸ್ವರೂಪ ಈಗ ಪರಬ್ರಹ್ಮ. ಇದು ಜ್ಞಾತೃ ಜ್ಞಾನ ಜ್ಞೇಯಗಳೆಂಬ ತ್ರಿಪುಟಗಳಿಗೆ ಹೊರತಾದದ್ದು. ಇದು ಬೇರೆಯಾಗಿದ್ದು ಅಂತ. ಒಂದು ವಸ್ತುವನ್ನ ನೋಡುವ ಮನಸ್ಸು, ಆ ಮನಸ್ಸಿನನ್ನ ಅರಿಯುವಂತ ಒಂದು ಅಹಂಕಾರ, ಇವು ಮೂರು ಬೇರೆ 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 ಬೇರೆ. ಆದರೆ ಇವು ಮೂರಕ್ಕೂ ಭಿನ್ನವಾಗಿರ್ತಕ್ಕಂಥದ್ದು ಪರಮಾತ್ಮ ಸ್ವರೂಪನ. ವಸ್ತುಗಳನ್ನ ತಿಳಿತೀನಿ, ಮನಸ್ಸಿನ ಬೇಕು ಬೇಡವನ್ನ ಅರಿತೀನಿ, ಆ ವಸ್ತುವನ್ನ ಬೇಕು ಬೇಡವನ್ನ ನಿಶ್ಚಯ ಮಾಡಿದಂತ ಬುದ್ಧಿಯನ್ನ ಮತ್ತು ನಾನು ಅನ್ನುವ ಅಹಂಕಾರವನ್ನ ಇದು ತಿಳಿಲಿಕ್ಕೆ ಸಾಧ್ಯ ವಿನಃ ಶ್ರುತಿಯು ಪ್ರತಿಪಾದಿಸುವಂತ ಜ್ಞಾನಿಯು ಮೂರಕ್ಕೆ ಬೇರೆಯಾಗಿದ್ದವನು ನಾನು, ಸ್ವರ್ಗ ಮತ್ತೆ ಮತ್ತು ಪಾತಾಳ ಲೋಕಕ್ಕ. ಇವು ಮೂರರಲ್ಲಿ ಕೂಡಲಾರದವನು. ಯೋಗದಲ್ಲಿ ಕೂಡುವುದಾದ ಈ ಲೋಕದ ವಸ್ತುವನ್ನಾದ್ರೂ ಕೊಡಬಹುದು, ಪರಲೋಕದ ಸ್ವರ್ಗಲೋಕದಲ್ಲಾದ್ರೂ ಕೊಡಬಹುದು, ಅಥವಾ ಇನ್ನೊಂದು ಬ್ರಹ್ಮಲೋಕದಲ್ಲಾದ್ರೂ ಕೂಡಬಹುದು. ಆದರೆ ಶ್ರುತಿ ವಾಕ್ಯದಲ್ಲಿ ಏನಿದೆ ಅಂದ್ರೆ ಆ ಬ್ರಹ್ಮ ಸ್ವರೂಪನೇ ನೀನಿದ್ದಿ, ನೀನು ಎಲ್ಲಾ ಲೋಕದಲ್ಲಿ ಇರುವವನು ವಿನಃ ನೀನು ಅಥವಾ ನಾನು ಇಲ್ಲದೆ ಲೋಕಗಳೇ ಇಲ್ಲ ಅಂದಾಗ
ಆ ಜ್ಞಾನಿಯು ಯೋಗದಲ್ಲಿ ತತ್ಪರನಾಗಬಾರದು. ಯೋಗ ಅಂದ್ರೆ ನಮ್ಮ ಕೂಡುವುದು. ಯಾವುದೇ ಆಗ್ಲಿ ಯೋಗ ಅಂದ್ರೆ ಕೂಡುವುದು. ಯೋಗ ಅಂತ ಹೇಳಿದ್ರೆ ಅದು ಬಿಡೋದಂತ. ಈಗ ಯಾರಿಗಾದ್ರೂ ಒಂದು ಜನನ ಆಯ್ತು ಮಗು ಅಂದ್ರೆ ಅವರಿಗೆ ಪುತ್ರ ಯೋಗ ಆಯ್ತು, ಪುತ್ರಿ ಯೋಗ ಆಯ್ತು ಅಂತೀವಿ. ಅಥವಾ ಯಾರಾದ್ರೂ ತೀರಿಕೊಂಡ್ರೆ ಅವರಿಗೆ ಮಾತೃ ಯೋಗ, ಪುತ್ರು ವಿಯೋಗ ಅಂತ ಹೇಳ್ತೀವಿ. ಅದಕ್ಕೆ ಅಂದ್ರೆ ಕೂಡುವುದಕ್ಕೆ ಯೋಗ. ಆ ಕಾರಣ ಇಲ್ಲಿ ಪರಬ್ರಹ್ಮ ತಾನೇ ಆಗಿದ್ದಾಗ ಯಾವುದರಲ್ಲಿ ಇನ್ನು ಹೋಗಿ ಕೂಡಬೇಕು? ಕೂಡೋದಿಲ್ಲಲ್ರಿ. ಆ ಕಾರಣ ಅಂಥವರು ಇಂಥ ಯೋಗದಲ್ಲಿ ತತ್ಪರನಾಗಬಾರದು ಅಂತ ಭಾವ ಅನ್ನುವಂತ ಮಾತನ್ನ ಈ ಶ್ಲೋಕದಲ್ಲಿ ಹೇಳಿದರು. ಕಾರಣ ಯೋಗಿ ಜ್ಞಾತೃ ಮತ್ತು ಊರ್ಧ್ವಕ್ಕೆ ಹೋಗುತ್ತಿರುತ್ತೆಯ ಬಿಂದು ಜ್ಞೇಯವು ಅಗಳೆದ ಆಕಾರ ಹೊಂದುವ ವೃತ್ತಿಯೇ ಜ್ಞಾನ. ಹೇಗೆ ನೈಕ್ಯತೆ ಆಗಲೆವುಗಳ ಯೋಗ ಆತ್ಮನೋಳ್ ಇಲ್ಲ ಎನ್ನುತ್ತ. ಯಾರಲ್ಲಿ ಪರಬ್ರಹ್ಮ ಸ್ವರೂಪನಾದ ಜ್ಞಾನಿಯಲ್ಲಿ ಯಾವ ಯೋಗಕ್ಕೆ ಅವಕಾಶ ಇಲ್ಲ, ಅವನು ಮಾಡಕ್ ಹೋಗೋದಿಲ್ಲ. ಇಲ್ಲಿ ರೇಚಕ್ಕಾಗಲಿ, ಪೂರಕ್ಕಾಗಲಿ, ಕುಂಭಕ್ಕಾಗಲಿ ಇವೆಲ್ಲ ಯಾರು ಮಾಡಬೇಕು ಅಂದ್ರೆ ದೇಹ ಭಾವ ಸತ್ಯ ಅನ್ನುವಂತ ತಿಳ್ಕೊಂಡವನು ಇವನ್ನೆಲ್ಲ ಮಾಡಬೇಕು. ಅಥವಾ ಆರೋಗ್ಯ ದೃಷ್ಟಿಯಿಂದ ಆದ್ರೂ ಕೂಡ ಈ ರೇಚಕ, ಪೂರಕ, ಕುಂಭಕವನ್ನು ಮಾಡಬೇಕು. ಇದು ಆರೋಗ್ಯ, ದೇಹದ ದಾರಿಢ್ಯ ಹೆಚ್ಚಾಗುವುದಂತ ಮಾಡ್ತಾರೆ ವಿನಃ ಇದರಿಂದ ಮುಕ್ತಿ ಆಗ್ತದಂತ ಮಾಡೋದಲ್ಲ. ಈ ರೀತಿಯಾಗಿ ಕೂಗುವ ಆಸಕ್ತಿ ಇರಲು ಜ್ಞಾನಿಯು ಯೋಗವನ್ನು ಬಿಡಬೇಕು. ಜ್ಞಾನ ಆಗೋದಕ್ಕದ ಮೊದಲು ಹಿಡಿಬಹುದಿಲ್ಲ ಅಂತಲ್ರಿ. ಆದರೆ ಜ್ಞಾನವಾದ ಮೇಲೆ ಆ ಜ್ಞಾನಿಯು ಯೋಗವನ್ನು ಬಿಡಬೇಕು. ಇನ್ನ ಮಾಡ್ತನ್ರಿ ಅವರು ಯೋಗ ಅಂದ್ರೆ ಮತ್ತ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನ ಇನ್ನೂ ಮಾಡಿಕೊಂಡಿಲ್ಲ ಅಂತ ಅರ್ಥ ಮಾಡೋದು. ಇದನ್ನ ಕೇಳಿ ಏನ್ ಹೇಳಿದ್ರ ನಮ್ಮ ಸೂತ್ರದಲ್ಲಿ ಅಂದ್ರೆ ಜ್ಞಾನಿಯು ಯೋಗವನ್ನು ವಿಶ್ವಾಸಿಸಕೂಡದೆಂದು, ಜ್ಞಾನಿ ಯೋಗವನ್ನ ಎಂದು ವಿಶ್ವಾಸ ಮಾಡಬಾರದು ಎಂದು ಹೇಳಿದ್ರು. ಮತ್ತು ಇದುವರೆಗೆ ಶಿಲಾದಿ ಮೂರ್ತಿಗಳನ್ನು ಪೂಜಿಸುವುದಿಲ್ಲವೆಂದು ಹೇಳಿದ್ರಿ. ಹಿಂದೆ ಜ್ಞಾನಿ ಮೂರ್ತಿ ಪೂಜಾದಿಗಳನ್ನು ಮಾಡೋದಿಲ್ಲ ಅಂತ ಹೇಳ್ಯಾರ ನೋಡ್ರಿ. ಈಗ ಯೋಗವನ್ನು ಕೂಡ ವಿಶ್ವಾಸ ಮಾಡಬಾರದು ಅಂತ ಹೇಳಿದ್ರಿ. ಆದರೆ ವಿಗ್ರಹ ಅಂದ್ರೆ ಮೂರ್ತಿ ಆರಾಧನೆಯನ್ನು ಮಾಡುವವರೆಗೂ ಕೆಲವು ಮಂದಿ ಮಾಡ್ತಾರಲ್ರಿ, ಮತ್ತು ಯೋಗಿಗಳಿಗೂ ಉಂಟಾಗೋ ಫಲವೇನು? ಆ ಮೂರ್ತಿ ಪೂಜೆಯನ್ನ ಮಾಡುವಂತ ಜ್ಞಾನಿಗೆ ಮತ್ತು ಮೂರ್ತಿ ಪೂಜೆಯನ್ನ ಮಾಡಬಾರದು, ಯೋಗದಲ್ಲಿ ವಿಶ್ವಾಸ ಇಡಬಾರದು ಅಂತ ಹಲವು ರೀತಿ ಹೇಳಿದ ಮೇಲೆ ಕೆಲವು ಜನರು ಮಾಡ್ತಾರ. ಜ್ಞಾನಿಗಂತ ಹೇಳ್ತಾರ ಮತ್ತೆ ಮಾಡ್ತಾರ. ಮತ್ತೆ ನೀವು ಮಾಡಲಾರ್ದ ಯೋಗಿಗಳು ಅಂದ್ರೆ ನಿಮಗೇನು ಫಲ, ಅವ್ರಿಗೇನು ಫಲ ಅಂತ. ನೀವು ಮಾಡದಿದ್ರೆ ನಿಮಗೇನ್ ಲಾಭ, ಮಾಡುವವರಿಗೆ ಏನು ಲಾಭ ಎಂಬ ಪ್ರಶ್ನೆಗೆ ಈ 58ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರಂದ್ರೆ
ಅಖಂಡ ರೂಪವಾದ ಪರಮಾತ್ಮನನ್ನು ಖಂಡಿತತ್ವ ರೂಪನಾಗಿ ಭಾವಿಸಿ ಪೂಜಿಸುವ ಜನಗಳಿಗೆ ಏನು ಬರ್ತದ್ರಿ ಅಂದ್ರೆ ಪಾಪವೇ ಸಂಭವಿಸುವುದು. ಆ ಪಾಪ ಯಾವಾಗ ಬಂತು ಅಂದ್ರೆ ಅದರ ನಿವೃತ್ತಿಗೆ ಏನ್ ಮಾಡ್ಬೇಕ್ರಿ ಅಂದ್ರೆ ಅನಂತ ಅಂದ್ರೆ ಸದಾ ಕಾಲ ಯಾವಾಗಲೂ ಜನನ ಮರಣಗಳನ್ನ ಹೊಂದುವುದೇ ಫಲ. ದ್ವೈತದಲ್ಲಿ ಏನಾದ್ರಿ ಜನನ ಮರಣ ಅದ, ಅದ್ವೈತದಲ್ಲಿ ಜನನ ಇಲ್ಲ ಮರಣ ಇಲ್ಲ. ಮತ್ತೆ ದ್ವೈತ ಭಾವನೆಯಲ್ಲಿ ಇವೆಲ್ಲ ನಡೀತೇವೆ ನೋಡ್ರಿ. ಅದ್ವೈತ ಭಾವದಲ್ಲಿ ನಡೆಯುವುದಿಲ್ಲ ಅಂದ್ರೆ ಅದು ಹೇಗೆ ಎನ್ನುವುದನ್ನ ಈ ಸೂತ್ರದಲ್ಲಿ ಹೇಳ್ತಾರೆ. ಖಂಡವಾದ ಮೂರ್ತಿ ಪೂಜೆಯಿಂದ ಪಾಪ ಅಂದ್ರು. ಅಖಂಡವಾಗಿರ್ತಕ್ಕಂಥ ಪರಬ್ರಹ್ಮ ತಾನಾಗಿ ಖಂಡಿತವಾದಂತ ಮೂರ್ತಿ ಪೂಜೆಯಿಂದ ಏನಾಗ್ತದ ಲಾಭ ಅಂದ್ರೆ ಪಾಪ. ಅದು ಹೆಂಗ್ ಹೇಳ್ತೀರಿ ನೀವಂದ್ರೆ ಪ್ರಮಾಣ ಕೊಟ್ಟು ಹೇಳ್ತಂದ್ರ ಅವ ಶ್ರುತಿಯ ಪ್ರಮಾಣ ಸ್ವಾನುಭಾವ ಯುಕ್ತಿಯಿಂದ ಮಹಾತ್ಮ ಹೇಳ್ತಾರೆ. ಹೇಗೆಂದ್ರೆ ಅರೂಪೇ ಶಿಲಾ ದಾರು ರೂಪತ್ವಂ ಆತ್ಮನಿ ಅಖಂಡೇ ಕಲಾಬಿಂದು ಖಂಡತ್ವಂ ಆದ್ಯ ನರಹ ವ್ಯಕ್ತಿಯ ತಸ್ಯ ತತ್ ಪ್ರತ್ಯವಾಯೇ ನಿವೃತ್ತಿ ಭವಿಷ್ಯತಿ ಅಸೌ ಜನ್ಮ ಮೃತ್ಯು ಅಂತ ಬರದ ಭಟ್ರ ಅವ್ರು. ಯಾಕಂದ್ರೆ ಅರುರೂಪೆ ಅಂದ್ರು. ರೂಪೆ ಅಂದ್ರೆ ಯಾವುದು ಆಕಾರ ಇತ್ತು. ಅರೂಪೆ ಅಂದ್ರೆ ಏನ್ರಿ ರೂಪವಿಲ್ಲದಂಥದ್ದು. ರೂಪವಿಲ್ಲದ್ದು ಯಾವ್ದ್ರಿ ಅಂದ್ರೆ ಪರಬ್ರಹ್ಮ ಅಥವಾ ಪರಮಾತ್ಮ. ಪರಬ್ರಹ್ಮನಿಗೆ ರೂಪನೇ ಇಲ್ಲ. ಯಾಕಿಲ್ರಿ ಅಂದ್ರೆ ಅಖಂಡ ಸ್ವರೂಪನಾದ ಪರಮಾತ್ಮನಲ್ಲಿ ರೂಪ ಇಲ್ಲ ಅಂದ್ರೆ ಅವನು ನಿರಾಕಾರ ಅಂತ ಅರ್ಥ ಆಯ್ತು. ಅಂಥ ನಿರಾಕಾರ ಸ್ವರೂಪನಾದ ಪರಮಾತ್ಮನಲ್ಲಿ ಆಕಾರ ರೂಪದಿಂದ ಶಿಲಾ ಕಾಷ್ಟಗಳ ಆಕಾರವನ್ನು ಸ್ವಲ್ಪ ಕಟ್ಟಾಗಿತ್ತು. ಹಲೋ, ಕನೆಕ್ಟ್ ಆಯ್ತ್ರಿ? ಕರೆಕ್ಟ್ ಆಯ್ತು. ಪರಮಾತ್ಮನು ಯಾವಾಗಲೂ ನಿರಾಕಾರನಾದ್ದರಿಂದ ಆ ಪರಮಾತ್ಮನಿಗೆ ರೂಪ ಇರುವುದಿಲ್ಲ. ನಮಗೂ ಕೂಡ ವಿಚಾರ ಮಾಡೋದು, ಪರಮಾತ್ಮನನ್ನ ಪರಬ್ರಹ್ಮನನ್ನ ಅರಿತುಕೊಂಡ ಮೇಲೆ ನಮಗೂ ಕೂಡ ರೂಪ ಇಲ್ಲದಂತ ನಿರಾಕಾರ ಸ್ವರೂಪವೇ ನಮ್ಮದು. ವ್ಯಾಪಕ ಸ್ವರೂಪನಾದ್ದರಿಂದ ಅವನಲ್ಲಿ ಖಂಡಿತವಿರುವುದಿಲ್ಲ. ಯಾವುದು ಪೂರ್ಣಾದ ಪೂರ್ಣ ಇದ್ದ ವಸ್ತು ಅಖಂಡ ಇರಲೇಬೇಕಂತ. ಯಾವುದು ಅಪೂರ್ಣಾದ ಅಪೂರ್ಣವಾದದ್ದು ಖಂಡಿತವಾಗಿ ಇರಲೇಬೇಕಂತ. ಸಾಮಾನ್ಯವಾಗಿ ನೀವು ಹೊರಗಡೆ
ಬರ್ಬೇಕಂತ ಈ ಮಠಕ್ಕ ನೀವೇನಾದ್ರು ಬಂದದ್ದಾದ್ರೆ ನೀವು ಮನೆಯಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಠದಲ್ಲಿ ಇದ್ದೀವಿ ಅಂದ್ರೆ ಮನೆಯಲ್ಲಿ ನೀವಿಲ್ಲ. ನೀವು ಮನೆಯಲ್ಲಿ ಇದ್ದೀರಿ, ಈಗ ಮಠದಲ್ಲಿ ಇಲ್ಲ. ಈ ಸದ್ಯ ನೀವು ಮಠದಲ್ಲಿ ಇಲ್ಲ, ಮನೆಯಲ್ಲಿ ಇರಿ. ಒಂದ್ ವೇಳೆ ಮನೆಯನ್ನ ಬಿಟ್ಟು ಮಠಕ್ಕೆ ಬಂದಾಗ ಮನೆಯಲ್ಲಿ ಇರೋದಿಲ್ಲ. ಆದರೆ ನಿಮ್ಮ ಮನೆಯಲ್ಲಿರುವಂತ ಬೈಲು, ಮಠದಲ್ಲಿರುವಂತ ಬೈಲು, ನೀವು ಎಲ್ಲಿ ಇರ್ತೀರಿ ಅಲ್ಲಿ ಇದ್ದೇ ಇರ್ತದ. ಮಠಕ್ಕೆ ಬಂದ್ರು ಕೂಡ ಅದೇ ಬೈಲ ಅದ. ನೀವು ಕೂಡ್ಬೇಕಾದ್ರೆ ಬೈಲಲ್ಲೇ ಕೂಡ್ಬೇಕು, ಮಲಗಬೇಕಾದ್ರೆ ಬೈಲಲ್ಲೇ ಮಲಗಬೇಕು. ನಮ್ಮದ ಕ್ರಿಯೆಗಳು ನಡೆದ್ರೆ ಬೈಲಿನಲ್ಲೇ ಕ್ರಿಯೆಗಳು ನಡೀಬೇಕು ವಿನಃ ಬೈಲ್ ಇಲ್ದಿಲ್ಲ ಅಂದ್ರೆ ಕೂಡ್ಲಿಕ್ಕೂ ಬರ್ತಿದ್ದಿಲ್ಲ, ಕಾಲಿನಿಂದ ನಡಿಲಿಕ್ಕೂ ಬರ್ತಿದ್ದಿಲ್ಲ, ಕೈಯಿಂದ ಹಿಡಿಲಿಕ್ಕೂ ಬರ್ತಿದ್ದಿಲ್ಲ. ಇವೆಲ್ಲವೂ ಕೂಡ ಬೈಲಿನ ಆಧಾರದಲ್ಲಿ ಎಲ್ಲಾ ಕ್ರಿಯಾ ಕರ್ಮಗಳು ನಡೀತಾವ. ಇದು ಅನುಭವದ ಮಾತು. ನಿಮ್ಮ ದೇಹ ಮನೆಯಲ್ಲಿ ಇದ್ದದ್ದು ಮಠದಲ್ಲಿಲ್ಲ, ಮಠದಲ್ಲಿದ್ದ ದೇಹ ಮನೆಯಲ್ಲಿಲ್ಲ. ಆದರೆ ಬೈಲು ಮಾತ್ರ ನೀವೆಲ್ಲಿರಿ ಅಲ್ಲಿ ಇದ್ದೇ ಇರ್ತದೆ. ನಿಮ್ಮ ಮನೆಯಲ್ಲಿರುವಂತ ವಿನ್ಯಾಸದಿಂದ ಇರುವಂತ ಉಪಕರಣಗಳ ದೃಷ್ಟಿಯಿಂದ ಬೇರೆಯವ್ರ ಮನೆಯಲ್ಲಿ ಕೂತೀವಿ ಅಂತ ಅನಿಸ್ಬಹುದು. ಆದರೆ ಉಪಕರಣಗಳನ್ನ ಬಿಟ್ಟು ನೋಡಿದಾಗ ಬೈಲಿನಲ್ಲೇ ಕೂತಿದ್ವಿ ವಿನಃ ಬೈಲು ಇಲ್ಲದೆ ಇದ್ರೆ ಕೂಡಕ್ ಬರ್ತಿದ್ದಿಲ್ಲ. ಕಾರಣ ಬೈಲು ಅಖಂಡ ಆದಂತ. ಬೈಲು ಎಲ್ಲಾ ಕಡೆ ಇದೆ, ಖಂಡಿತವಾಗಿರ್ತಕ್ಕಂಥ ಶರೀರ ಮಾತ್ರ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇರೋದಿಲ್ಲ ಅಂತ ಅಂದಾಗ ಪರಮಾತ್ಮ ನಿರಾಕಾರನಾದ್ದರಿಂದ ಅವನಿಗೆ ರೂಪ ಇರುವುದಿಲ್ಲ. ಬೈಲು ಯಾವ ಬಣ್ಣ ಅಂತ ಹೇಳಕ್ ಬರಂಗಿಲ್ಲ. ದೇಹ ಯಾವ ಬಣ್ಣದಂದ್ರೆ ಹೇಳಕ್ ಬರ್ತದ. ಕಪ್ಪು, ಕೆಂಪು, ಬಂಗಾರದ ಬಣ್ಣ, ಇವೆಲ್ಲ ದೇಹಕ್ಕೆ ಹೇಳಲಿಕ್ಕೆ ಬರುತ್ತದೆ ವಿನಃ ಬೈಲಿಗೆ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಬೈಲು ನಿರಾಕಾರ ಅಂತ. ಅದರಿಂದ ಕಲ್ಲು ಕಟ್ಟಿಗೆಗಳಿಂದ ಮೂರ್ತಿಯನ್ನ ಮಾಡಿ ಹೀಗೆ ಇರುತ್ತಾನೆಂದು ತಿಳಿಯುವವನು ಯಾರು ಪರಮಾತ್ಮ ಹೀಗೆ ಇರುತ್ತಾನಂತ ಹೇಳಿ ಕಲ್ಲಿನಿಂದ, ಕಟ್ಟಿಗೆಯಿಂದ ಮತ್ತು ಅನಂತ ರೀತಿಯಿಂದ ಮೂರ್ತಿಗಳನ್ನ ಮಾಡಿ ಹೀಗೆ ಇರುವನೆಂದು ತಿಳಿಯುವವನು ಮತ್ತು ಕೈ, ಕಾಲು ಮುಂತಾದ ಅವಯವಗಳಿಂದ ಪ್ರತಿಷ್ಠೆ ಮಾಡುವ ಕಲೆಯಿಂದಲೂ ಆ ಕೆಲವು ದೇವರಿಗೆ ಮೂರ್ತಿಗಳಿಗೆ 2 ಕೈ, ಕೆಲವು ಮೂರ್ತಿಗಳಿಗೆ 4 ಕೈ, ಕೆಲವು ಮೂರ್ತಿಗಳಿಗೆ 10 ಕೈಗಳು. ಈ ರೀತಿ ಆ ಮೂರ್ತಿಗೆ ತಕ್ಕಂತ ಕಾಲುಗಳು ಅಂದ್ರೆ ಪಾದಗಳು, ಮತ್ತೆ ಆ ಮೂರ್ತಿ ಇರುವಂತ ಇಂದ್ರಿಯಾದಿಗಳು, ಕಿವಿ ಹಿಂಗೆ ಇರ್ತಾವ, ಹಣೆ ಇಷ್ಟೇ ಆಗಲಿರ್ತಾವ, ಕಣ್ಣು ಹೀಗೆ ಇರ್ತಾವ, ಬಾಯಿ ಹೀಗೆ ಇರ್ತದ ಅನ್ನುವಂತ ಭಾವ ಈ ರೀತಿ ತಿಳಿದು ಪ್ರತಿಷ್ಠೆ ಮಾಡುವ ಕಲೆಯಿಂದಲೂ ತಾರಕಾಕೃತಿ, ಬಿಂದುವಿನ ಆಕೃತಿ ರೂಪದಿಂದಲೂ ಇರುತ್ತಾನೆಂದು ತಿಳಿಯುವವರು. ಇಲ್ಲಿ ಯಾವ ತಾರಕ ಮಂತ್ರ ಅಂತ ಕೆಲವು ಬರ್ತಾವ, ಬಿಂದು ಅಂತ ಕೆಲವು ಬರ್ತಾವ, ಕೆಲವು ನಾದ ಅಂತ ಕೆಲವು ಬರ್ತಾವ.
ಯಾವ ನಾದ ಬಿಂದು ಮತ್ತು ಕಲೆಗಳಿಂದಲೂ ಆ ಬಿಂದುವಿನ ಆಕಾರವೇ ಪರಮಾತ್ಮ ಇರುತ್ತಾನೆಂದು ತಿಳಿಯುವವನು ಅಂದ್ರೆ ಪರಮಾತ್ಮನನ್ನು ಖಂಡ ಭಾವನೆಯಿಂದ ತಿಳಿಯುವ ಮಾನವನಿಗೆ ಪಾಪ ಬರುತ್ತದೆ. ಈಗ ದೊಡ್ಡ ವ್ಯಕ್ತಿಗಳನ್ನ, ದೊಡ್ಡ ಒಳ್ಳೆಯ ಗುಣವಂತರನ್ನ, ಒಳ್ಳೆಯ ವಿದ್ಯಾವಂತರನ್ನ ನಾವು ಏನಾದ್ರೂ ಒಂದು ಸಲ ವಿದ್ಯಾವಂತನನ್ನ ನೀನು ಅವಿದ್ಯಾವಂತ ಕರೆದ್ರೆ, ಒಳ್ಳೆಯ ಗುಣ ಉಳ್ಳವನನ್ನ ಕೆಟ್ಟವನಂತ ಕರೆದ್ರೆ, ಪುಣ್ಯಾತ್ಮನನ್ನ ಪಾಪಿ ಅಂತ ಕರೆದ್ರೆ ಏನು ಫಲಮ ನಮಗಂದ್ರೆ ಪಾಪನೇ ಬರ್ತದಂತ. ಹೌದಿಲ್ಲ? ಅದರಂತೆ ಪರಿಪೂರ್ಣವಾದ ಪರಮಾತ್ಮನನ್ನ ರೂಪರಹಿತವಾಗಿ ಅಖಂಡ ಸ್ವರೂಪವಾಗಿ ಇರುವಂತ ನಮ್ಮ ಅರಿವನ್ನ, ಪರಮಾತ್ಮನನ್ನ ಇಂಥ ರೂಪದಿಂದನೇ ಹೀಗೆ ಇರುತ್ತಾನೆ, ಅದು ಯಾವ ಬ್ರಹ್ಮರಂಧ್ರದ ಇರ್ಲಿ ಅಥವಾ ಇನ್ನೊಂದು ಹೃದಯ ಸ್ಥಾನದ ಇರ್ಲಿ, ಕಂಠಸ್ಥಾನದಲ್ಲಿ ಇರ್ಲಿ, ಜ್ಯೋತಿ ಸ್ವರೂಪವಾಗಿನೇ ಕಂಡ, ದೇವಿ ಸ್ವರೂಪವಾಗಿ ಕಾಣ್ತದ, ರುದ್ರನ ಸ್ವರೂಪವಾಗಿ ಕಾಣ್ತದ ಅಂತ ಕಲೆಗಳನ್ನ ಊಹಿಸಿ ತಿಳಿಯುವ ಮಾನವನಿಗೆ ಪಾಪವೇ ಬರುತ್ತದೆ. ಪುಣ್ಯಾತ್ಮನಿಗೆ ಪಾಪಿ ಎಂದಿ ಅದಕ್ಕೆ ಪಾಪ ಬಂತು, ವಿದ್ಯಾವಂತನಿಗೆ ಅವಿದ್ಯಾವಂತನೆಂದಿ ಅದಕ್ಕೆ ಪಾಪ ಬಂತು. ಅದ್ರಂಗೆ ಪರಿಪೂರ್ಣವಾದ ಪರಮಾತ್ಮನಿಗೆ ಅಪೂರ್ಣ ಅಂದದಕ್ಕೆ ನಿನಗೆ ಪಾಪನೇ ಬರ್ತದಂತ. ಬರ್ಲೇಬೇಕಲ್ರಿ? ಅದೇ ರೀತಿ ಹೇಗೆಂದರೆ, ಸಜ್ಜನರಿಗೆ ದುರ್ಜನರೆಂದು ನಿಂದಿಸಿದರೆ ಪಾಪವು ತಪ್ಪದೇ ಸಂಭವಿಸುವಂತೆ, ರೂಪವಿಲ್ಲದವನಲ್ಲಿ ರೂಪತ್ವವನ್ನು, ರೂಪ ಇಲ್ಲ ನೀನು ರೂಪ ಕೊಡಕತ್ತಿದ್ದಿ, ಅವನಲ್ಲಿ ಪಾಪ ಇಲ್ಲ ಪಾಪವನ್ನು ಕೊಡಕತ್ತಿದ್ದಿ. ಪರಿಪೂರ್ಣ ಅಂದ್ರೆ ಖಂಡಿತತ್ವವಿಲ್ಲದವನಲ್ಲಿ ಖಂಡತ್ವವನ್ನು ಆರೋಪಿಸಿಕೊಳ್ಳುವುದರಿಂದ ಪಾಪವು ನಿಜವಾಗಿ ಸಂಭವಿಸುತ್ತದೆ. ನಿಜವಾಗಿ ಪಾಪನೇ ಬರ್ತದೆ ಅಂತ ಹೇಳ್ತಾರ ಮೊದಲು. ಯಾಕಂದ್ರೆ ಇದು ವೇದಾಂತ ಮಾರ್ಗ. ಈ ಪಾಪ ನಿವೃತ್ತಿ ಮಾಡಿಕೊಳ್ಳಬೇಕಾದರೆ ಆ ಖಂಡತ್ವ ಭಾವನೆಯು ನಾಶ ಮಾಡಿಕೊಳ್ಳಬೇಕು. ಆ ಪಾಪ ನಿವೃತ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಕ್ಷಮೆ ಕೇಳ್ಬೇಕು. ಇಲ್ರಿ ವಿದ್ಯಾವಂತರು ಇದ್ರಿ, ನನಗ ನೀವು ಅವಿದ್ಯಾವಂತರಂದೆ, ಪುಣ್ಯಾತ್ಮನಂತ ನೀವಿದ್ರೆ ಪಾಪಿಷ್ಟ ಅಂತ ನಾನಂದೆ ಅನ್ನುವ ಭಾವನೆಯನ್ನ ನಾಶ ಮಾಡಿಕೊಳ್ಳಲೇಬೇಕು. ಆವಾಗ ಅವನ ಭಾವನೆಯಲ್ಲಿ ಇದ್ದಕ್ಕಿದ್ದಂಗೆ ವಿದ್ಯಾವಂತನೇ, ಮತ್ತೆ ಒಳ್ಳೆಯ ಗುಣ ಇದ್ದವನು ಒಳ್ಳೆಯವನೇ ಅಂತ ಹೇಗೆ ಭಾವ ಬರ್ತದೋ, ಆ ಭಾವ ಬರುವವರೆಗೂ ಅವನಿಗೆ ದ್ವೈತ ಭಾವನೆ ಕಾಣ್ತದ ನೋಡ್ರಿ. ಮತ್ತೆ ಇದರಂತೆ ನೀನು ಏಕವಾಗಿರ್ತಕ್ಕಂತ ಪರಬ್ರಹ್ಮನ ಭಾವ ಬರುವವರೆಗೂ ನಿನಗ ಆ ಪಾಪದಿಂದ ಜನನ ದುಃಖ ಮರಣ ದುಃಖಗಳನ್ನು ತತ್ಫಲ ರೂಪವಾಗಿ ಅನೇಕ ಬಾರಿ ಶಿಕ್ಷೆಯಂತೆ ಅನುಭವಿಸಬೇಕು. ಎಷ್ಟು ಸಲ ಅಂದ್ರೆ ಅನೇಕ ಜನ್ಮ ಅಂದ್ರ
ಯಾವ ಜನ್ಮದಲ್ಲಿ ಈ ನಿಶ್ಚಯವನ್ನ ಮಾಡಿಕೊಂಡು ಅಖಂಡವಾಗಿರ್ತಕ್ಕಂತ ಪರಮಾತ್ಮನಲ್ಲಿ ಲಿಂಗ ಮಧ್ಯೆ ಜಗತ್ ಸರ್ವಂ, ಆ ಲಿಂಗದಲ್ಲಿ 14 ಲೋಕಗಳು ಅಡಗಿದ್ದಾವೆ. 14 ಲೋಕಗಳಿಗಿಂತ ದೊಡ್ಡದಾದ ಘನವಾದ ವಸ್ತುವೇ ಅದು ಲಿಂಗ. ಎಲ್ಲದಕ್ಕೂ ಆಶ್ರಯವನ್ನು ಕೊಟ್ಟದ, ಎಲ್ಲವನ್ನ ತನ್ನಲ್ಲೇ ಇಟ್ಟುಕೊಂಡದ, ಕೊನೆಗೆ ಎಲ್ಲವನ್ನು ತಾನೇ ಲಯ ಮಾಡಿಕೊಳ್ಳುವುದು ಅಂತ ತಿಳಿದವರಿಗೆ ಆ ಶಿಕ್ಷೆಯಿಂದ ಪಾರಾಗ್ತಾರ. ಇಲ್ಲಂದ್ರೆ ಜನನ ಮರಣ ದುಃಖವನ್ನ ಅನುಭವಿಸ್ತಾರ. ಅದನ್ನೇ ಕನ್ನಡದಲ್ಲಿ ಮಹಾತ್ಮರು ರೂಪರಹಿತ ಅಖಂಡವಾಗಿರುವ ಆ ಪರಮನಲ್ಲಿ ಕಲ್ಲು ಕಟ್ಟಿಗೆ ರೂಪಕಲೆಯಂ ಬಿಂದು ಮೊದಲಹ ಖಂಡತರವಾದ ರೂಪವೆಂದು ಅರಿತಿರುವ ನರನಿಗೆ ಪಾಪ ಬರುತ್ತಿಹದು. ಆ ಪಾಪವನ್ನು ಕಳೆಯಲು ಪಾಪದಾಯಕ ಜನ್ಮ ಮೃತ್ಯು ಹೊಂದುತ್ತಿರಬೇಕು. ಅಂದ್ರೆ ತಿಳ್ಕೋರಿ, ಮೋಕ್ಷ ಮಾರ್ಗ ಹೇಗಿದೆ ಅಂತ. ಎಂಥ ದೃಢವಾದ ಜ್ಞಾನ ಆದ್ರೆ ಮುಕ್ತ ಆಗ್ತದಂತ ನಾವು ಕಲ್ಪನೆ ಮಾಡ್ಬೇಕು. ಈಗ ಸುಮ್ಮನೆ ಬಹಳ ಜನ ಮುಕ್ತರು, ಬಹಳ ಜನ ಜ್ಞಾನಿಗಳು ಅಂತ ಇದು ತಲೆಯಲ್ಲಿ ಬರಬಾರದು. ಶಾಸ್ತ್ರದಲ್ಲಿ ಇರುವಂತ ಗುಣಗಳು ಯಾರಲ್ಲಿ ಕೂಡ್ಯಾವ ಅವರಲ್ಲಿ ಸಂಶಯ ಬರಬಾರದು. ಅವ್ರ ಜ್ಞಾನಿಗಳೇ. ಈ ಭಾವ ಬಂದಿತ್ತು ದೃಢತೆ ಅಂದ್ರೆ ಅವ್ರ ಜ್ಞಾನಿಗಳೇ. ಇದನ್ನ ಅವತಾರಿಕೆಯಲ್ಲಿ ಏನ್ ಹೇಳಿದ್ರು ಅಂದ್ರೆ, ರೂಪವಿಲ್ಲದ ಅಖಂಡ ಸ್ವರೂಪನಾದ ಪರಮಾತ್ಮನನ್ನು ಖಂಡಿತವಾಗಿ ತಿಳಿಯುವ ನರನಿಗೆ ಪಾಪ ಬರುವುದಂತಲೂ ಆ ಪಾಪ ನಿವೃತ್ತಿಗೆ ಅನೇಕ ಜನ್ಮಗಳನ್ನು ಎತ್ತಲೇಬೇಕಂತಲೂ ಹೇಳಿದ್ದಾಯ್ತು. ಹಾಗಾದ್ರೆ ಪರ್ವತ ಅರಣ್ಯಗಳಿಗೆ ಹೋಗಿ ಅನೇಕ ಜನ ಪರ್ವತದಲ್ಲಿ ಮತ್ತು ಅರಣ್ಯದಲ್ಲಿ ಏನ್ ಮಾಡ್ತಾರಂದ್ರೆ ತಪಸ್ಸನ್ನು ಆಚರಿಸಿ ತಪಸ್ಸು ಮಾಡ್ತಾರೆ. ಕೆಲವು ಮಂದಿ ಅರಣ್ಯದಲ್ಲಿ ಹೋಗಿ ತಪಸ್ಸು ಮಾಡ್ತಾರ, ಪರ್ವತಗಳಲ್ಲಿ ಕುಂತು ತಪಸ್ಸು ಮಾಡ್ತಾರ. ಆ ತಪಸ್ಸು ಮಾಡುವ ಸಂದರ್ಭದಲ್ಲಿ ಸಗುಣ ಮೂರ್ತಿ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡಿಕೊಂಡು ತಮ್ಮ ಅಭಿಷ್ಟ ಅಂದ್ರೆ ಇಚ್ಛಿತವಾದ ಫಲಗಳನ್ನು ಹೊಂದಿದವರು ಇರುತ್ತಾರೆ. ಅಂದ್ರೆ ಇವರಿಗೆ ಪಾಪವೆಲ್ಲಿ ಸಂಭವಿದೆ, ಪಾಪ ಎಲ್ಲಿ ಸಂಭವಿಸುವೆ, ಇವ್ರಿಗೆ ಪಾಪ ಬರುವುದೇ ಅಥವಾ ಪುಣ್ಯ ಪ್ರಾಪ್ತಿಯಾಗಿದೆ ಅಲ್ಲವೇ ಎಂಬ ಪ್ರಶ್ನೆಗೆ ನಿರಾಕಾರನಾದ ಪರಮಾತ್ಮನನ್ನು ಸಾಕಾರವಾಗಿ ತಿಳಿಯುವುದು, ಸಾಕ್ಷಾತ್ಕರಿಸಿಕೊಳ್ಳುವುದು ಇದು ಉಂಟು. ಆದರೆ ಮಂದ ಬುದ್ಧಿಗಳಿಗೆ ಅಂತ ಅವ್ರಿಗೆ ಅದು ಸಿದ್ಧಿ ಮಾಡಿಕೊಂಡಾರ, ಪರಮಾತ್ಮ ಸಾಕ್ಷಾತ್ಕಾರ ಆಗ್ಯದ, ದೇವಿ ಸಾಕ್ಷಾತ್ಕಾರ ಆಗ್ಯದ, ಇನ್ನೊಂದು ಸಾಕ್ಷಾತ್ಕಾರ ಮಾಡಿಕೊಂಡಾರ, ಇವ್ರು ಇಷ್ಟು ದಿನ ತಪಸ್ಸು ಮಾಡಿ ಇದನ್ನ ಪಡೆದಾರ ಅಂತಕ್ಕಂಥದ್ದು ಮಂದ ಬುದ್ಧಿಗಳಿಗೆ ಪುಣ್ಯ ಪ್ರಧಾನ ಆಗಿ ಕಂಡರೂ ಅದು ಪಾಪವಾಗಿ ಇರುತ್ತದೆ. ಅವನ ದೃಷ್ಟಿಯಲ್ಲಿ ಪುಣ್ಯ ಅಂತ ಅನ್ಕೊಂಡ್ರು ಕೂಡ ಅದು ಪಾಪನೇ ಆಗಿರ್ತದೆ.
ಯಾಕಾಯ್ತ್ರಿ ಅಂದ್ರೆ ಪರಬ್ರಹ್ಮ ಪರಮಾತ್ಮ ತಾನೇ ಆಗಿದ್ದು ಅದಕ್ಕಿಂತ ದೊಡ್ಡದಾದಂತ ಫಲ ಇನ್ನೊಂದು ಇಲ್ಲದೆ ಇಂಥ ಸಮಯದಲ್ಲೂ ತಾನು ದೊಡ್ಡವನ ಸಣ್ಣವನಾಗಿ ಸಣ್ಣವನಲ್ಲಿ ಏನಾದ್ರೂ ಬೇಡಿ ಆತ ಕೊಟ್ಟ ಫಲಗಳನ್ನ ಅದರಿಂದ ಬದುಕುವಂತ ಕ್ರಿಯೆ ಮಾಡ್ತಾನಲ್ಲ, ಇವನಿಗೆ ಏನ್ ಅನ್ಬೇಕು ಅಂದ್ರೆ ಮಂದ ಬುದ್ಧಿಯವನು, ಮಂದ ಬುದ್ಧಿ ಅಂತ. ಆ ಕಾರಣ ಆ ಮಂದ ಬುದ್ಧಿ ಉಳ್ಳವನಿಗೆ ಪಾಪವೇ ಇರುತ್ತದೆ. ಪೂರ್ಣ ವಸ್ತುವನ್ನು ಪರ್ವತ ಅರಣ್ಯದಲ್ಲಿ ಹುಡುಕುವುದು ಭ್ರಾಂತಿ ಅಂದ್ರು. ತಾನೇ ಪೂರ್ಣನಾಗಿ ಎಲ್ಲಾ ಕಡೆ ಇದ್ದು ಮತ್ತೆ ಅರಣ್ಯದಲ್ಲಿ ಮತ್ತು ಪರ್ವತದಲ್ಲಿ ಹುಡುಕ್ತಾನ ಅಂದ್ರೆ ಏನ್ ಅರ್ಥ ಆಯ್ತ್ರಿ? ತಾನು ಪೂರ್ಣನಲ್ಲ ಅನ್ನುವಂತ ಭಾವ ಇತ್ತಂತ. ತಾನು ಪೂರ್ಣ ಅಲ್ಲ ಅಂದಾಗ ಏನಾಯ್ತ್ರಿ? ಜನರ ಮರಣ ದುಃಖ ಪ್ರಾಪ್ತಿ ಆಯ್ತು. ಮತ್ತಿದು ಪಾಪ ಅಲ್ಲ ಏನು? ಇಲ್ಲಿ ಜ್ಞಾನಿಗಳ ದೃಷ್ಟಿಯಲ್ಲಿ ಹುಟ್ಟುವುದೇ ಪುನಃ ಪುನಃ ಹುಟ್ಟುವುದೇ ಏನ್ ಹೇಳ್ಯಾರಿ ಅಂದ್ರೆ ಅಜ್ಞಾನ ಅಂತಿದ್ರು. ಪುನಃ ಪುನಃ ಅದೇ ಕೆಲಸ ಮಾಡೋದಲ್ರಿ. ಅದಕ್ಕೆ ಇದೊಂದು ಉದ್ಯೋಗ ಅಂತ. ಏನ್ ಉದ್ಯೋಗ? ನಾವು ಮನೆಯಿಂದ ಆಫೀಸ್ಗೆ ಹೋಗ್ತೀವಿ, ಆಫೀಸ್ನಿಂದ ಮನೆಗೆ ಬರ್ತೀವಿ. ನೀವು ವೈದ್ಯರು ಆಸ್ಪತ್ರೆ ಹೋಗ್ತೀರಿ, ಆಸ್ಪತ್ರೆಯಿಂದ ಮನೆಗೆ ಬರ್ತೀರಿ. ಯಾಕ್ರಿ ಅಂದ್ರೆ ಇದೊಂದು ನಮ್ಮದು ವೃತ್ತಿ ಅಂತ, ಇದು ಉದ್ಯೋಗ. ಅದರಂತೆ ಆತ್ಮಜ್ಞಾನಿಯನ್ನ ಬಿಟ್ಟ ಮೇಲೆ ಉಳಿದಂತವರು ಎಲ್ಲರೂ ಕೂಡ ಹುಟ್ಟುವ ಮತ್ತು ಸಾವು, ಜನನ ಮತ್ತು ಮರಣ ಅನ್ನುವಂತ ಉದ್ಯೋಗವನ್ನ ಮಾಡುವಂತ ವ್ಯಕ್ತಿಗಳು. ಇವ್ರದೇನ್ ಉದ್ಯೋಗ ಅಂದ್ರೆ ಮತ್ತೆ ಹುಟ್ಟಿನ ಮೇಲೆ ಸಾಯುವುದು, ಸತ್ತ ಮೇಲೆ ಮತ್ತೆ ಹುಟ್ಟುವುದು ಅಂತ ಭಾವ ಅಂತಕ್ಕಂಥದ್ದನ್ನ ತಿಳಿಸ್ತಾರಲ್ಲಿ. ಮತ್ತೆ ಪರಮಾತ್ಮ ಅಖಂಡ ರೂಪ ಅಂತಲೂ ಹೇಳ್ತಾರ ನೋಡಮ್. ಹಿಂದೆನೂ ಕೂಡ ಹೇಳ್ಯಾರ, ಈಗನು ಹೇಳ್ತಾರ. ಕಾರಣ ಸರ್ವಪೂರ್ಣಂ ಅವವೇತ್ಯ ಯಃ ಶಿವಂ ಪರ್ವತ ಅಬ್ಧಿ ವಿಪಿನೇ ಭುಭುತ್ಸತೆ ಅಭ್ರಭಾಗಂ ಅನಲಗ್ನಂ ಸಂಭಳ ಸಹ ಭ್ರಮಾನ್ ಪ್ರತಿ ದಿಶಂ ಸ್ತುತಿ ಚಿತ್ತತೆ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಕಾರಣ ಸರ್ವದರಲ್ಲಿ ಪೂರ್ಣವಾಗಿರುವ ಪರಮಾತ್ಮನನ್ನು ಅರಿತುಕೊಳ್ಳದೆ ಪರಮಾತ್ಮ ಅಂತ ಯಾರಿಗೆ ಹೇಳಬೇಕು ಅಂತ ಇಲ್ಲಿವರೆಗೂ ವಿಚಾರ ಮಾಡಿದಾಗ ಹಲವು ಉಪನಿಷತ್ತು ಶ್ರುತಿ ಸ್ವಾನುಭಾವ ಏನ್ ಹೇಳ್ತಾವಂದ್ರೆ ಸರ್ವದರಲ್ಲಿ ಅಂದ್ರೆ ಮಣಿಗಣ ಸೂತ್ರದಂತೆ. ಇದರಲ್ಲಿ ಕೂಡ ಮುಂದೆ ಹೇಳ್ತಾರ ಅವರು. ಅಂತಹ ಪರಮಾತ್ಮನನ್ನು ಅರಿತುಕೊಳ್ಳದೆ ಭ್ರಮೆಯಿಂದ ಅಥವಾ ಭ್ರಾಂತಿಯಿಂದ ಅಥವಾ ಅಜ್ಞಾನದಿಂದ ಒಂದು ಗುಡ್ಡದಲ್ಲಿ, ಅರಣ್ಯದಲ್ಲಿ ಹಾಗೂ ಸಮುದ್ರ ಆದಿಗಳಲ್ಲಿ ಆ ಪರಮಾತ್ಮನನ್ನ ಹುಡುಕುವವನು ಸ್ವಂಟದಲ್ಲಿರುವ ಬುದ್ಧಿಯನ್ನು ಮರೆತು ದಿಕ್ಕುಗಳಿಗೆ ಹುಡುಕುವವನಂತಿರುವನು. ಇಲ್ಲೊಂದು ತಿಳಿಯುವಂತ ದೃಷ್ಟಾಂತ ಕೊಡ್ತಾರೆ. ಪರಮಾತ್ಮನು ಭಕ್ತರಿಗೆ ಸಾಕಾರವಾಗಿ ಅವರ ಅಭಿಷ್ಟ ಫಲಗಳನ್ನು ಇತ್ತರೂ
ಆ ಪರಮಾತ್ಮನು ಕಲ್ಪಿತನು ಮಿಥ್ಯಾ ಸ್ವರೂಪನಂದು. ಅವರಿಗೆ ಬೇಕಾದ ರೀತಿ ಫಲವನ್ನ ಕೊಟ್ಟರೂ ಕೂಡ ಆ ಫಲ ಕೊಟ್ಟಂತ ಪರಮಾತ್ಮನು ನಿಜವಾದ ಪರಮಾತ್ಮನಲ್ಲ, ಕಲ್ಪಿತ ಪರಮಾತ್ಮ. ಕಲ್ಪಿತ ಹೆಂಗ್ರಿ ಅಂದ್ರೆ ಹಿಂದೆ ಹೋಗ್ ಮತ್ತೆ ಹಗ್ಗದಲ್ಲಿ ಹಾವು ಕಲ್ಪಿತವಾದಂತೆ ಪರಬ್ರಹ್ಮನಲ್ಲಿ ಪರಮಾತ್ಮ ಇವನು ಕಲ್ಪಿತನಾಗಿ ಹುಟ್ಟಿದವನು ಎಂದು ಈ ಹಿಂದೆಯೇ ಹೇಳಲ್ಪಟ್ಟಿದೆ. ಹಿಂದೆನೆ ಹೇಳ್ಯಾರಲ್ಲ. ಆ ಪ್ರಕಾರ ಅಂಥ ಪರಮಾತ್ಮನನ್ನು ಸಾಕಾರವಾಗಿರುವಂದು ತಿಳಿದು ಪುಣ್ಯ ಕಾರ್ಯಗಳು ಮಾಡಿದರು. ನೋಡ್ರಿ ಏನ್ ಹೇಳ್ತಾರಂದ್ರೆ ಅವು ಕೂಡ ಪಾಪ ಕಾರ್ಯಗಳೆಂಬುದು ನಮ್ಮ ಅದ್ವೈತ ಮತದ ಕೊನೆಯ ತೀರ್ಮಾನ ಅಂದ್ರು. ಅದ್ವೈತ ಮತದಲ್ಲಿ ಅಂತಿಮ ತೀರ್ಮಾನ ಏನ್ರಿ ಅಂದ್ರೆ ಆ ಪರಮಾತ್ಮನು ಸಗುಣದಿಂದ ಅನಂತ ತಿಳ್ಕೊಂಡವಲ್ಲ. ಸಗುಣ ಅಂದ್ರೆ ರೂಪಾದ ಆಕಾರ ಅಂತ ಅರ್ಥ. ಎಲ್ಲಿ ರೂಪಾದ ಆಕಾರದ ಅದಕ್ಕೆ ನಾಶ. ಮತ್ತೆ ನಾಶವಾಗುವಂತವನೇ ಪರಮಾತ್ಮ ಅಂತ ಅರ್ಥ ಮಾಡದಂಗೆ ಆಗ್ತಾರಲ್ರಿ. ಪರಮಾತ್ಮ ನಮ್ಮಂಗ ಹುಟ್ಟಾನ, ನಮ್ಮಂಗ ತೋರ್ತಾನ, ನಮ್ಮಂಗ ಸ್ವಲ್ಪ ಕಾಲ ಇರ್ತಾನ, ನಮ್ಮಂತೆ ಮತ್ತೊಂದು ಕಾಲದಲ್ಲಿ ಮೃತ್ಯುವಿಗೆ ಒಳಗಾಗ್ತಾನಂತ ಅರ್ಥ ಆಯ್ತು. ಈ ರೀತಿ ಇರುವುದರಿಂದ ಹೀಗೆ ಅಂಥ ಪರಿಪೂರ್ಣವಾದ ಪರಮಾತ್ಮನನ್ನ ಹುಟ್ಟು ಸಾವುಗಳಿಲ್ಲದೆ ಯಾವ ವಿಕಾರಗಳಿಲ್ಲದೆ ಅವಿಕಾರಿಯಾಗಿರತಕ್ಕಂಥ ಪರಮಾತ್ಮನನ್ನ ಜನನ ಮರಣ ಇದೆ ಅಂತ ತಿಳ್ಕೊಂಡ್ರೆ ಅವನು ಕೂಡ ವಿಕಾರ ಆಗುತ್ತಾನೆ ಅಂತ ಅರಿತರೆ ನೀನು ಇಲ್ಲಿಯವರೆಗೂ ಮಾಡಿದ ಪಾರಮಾರ್ಥ ಸಾಧನೆಗಳೆಲ್ಲವೂ ಪಾಪ ಕಾರ್ಯಗಳೆಂಬುದು ನೀನೇನ್ ತಗೊಂಡು ಪಾಪವನ್ನೇ ಮಾಡಿದೆ ಅಂತ. ಆದರೆ ಅಂಥ ಪುಣ್ಯ ಕಾರ್ಯವಾದರೂ ಜನ್ಮವನ್ನ ಸುಟ್ಟು ಹೋಗುತ್ತವೆ. ಪುಣ್ಯಾತ್ಮರಾದವರು ಲೋಕಾಂತರ ಗಮನ ಮಾಡಿ ಕೆಲವು ದಿವಸ ಸುಖವನ್ನ ಅನುಭವಿಸಿ ಪುನಃ ಧರಾ ಮಂಡಲಕ್ಕೆ ಉರುಳುವರು, ಮತ್ತೆ ಮೃತ್ಯು ಲೋಕಕ್ಕೆ ಬೀಳುವರು. ಆದ್ದರಿಂದ ಅಂಥ ಪುಣ್ಯವು ಪಾಪದಂತೆಯೇ ಪರಿಗಣಿಸಲ್ಪಡುವುದು. ಅಂಥ ಪುಣ್ಯ ಕೂಡ ಪಾಪದ ಸಮಾನ ಅಂತ ಜ್ಞಾನಿಗಳು ತಿಳ್ಕೊಂಡು. ಉಳಿದವ್ರು ಹೆಂಗ್ರಿ ಅಂದ್ರೆ ಸಾಧಕರಿಗೆ ಹೇಳಿದಂತ ಮಾತು. ನಿನ್ನೆ ಹೇಳಿರೋದು ಉಪಚಾರದ ವಾಕ್ಯಗಳೇ ಬೇರೆ, ಉಪದೇಶದ ವಾಕ್ಯ ಬೇರೆ. ಉಪಚಾರ ವಾಕ್ಯಗಳು ಎಣ್ಣೆ ಬತ್ತಿ ಇದ್ದಂತೆ, ಉಪದೇಶದ ವಾಕ್ಯ ಕೊನೆಯ ದೀಪವಿದ್ದಂತೆ. ಅವು ಕೆಲಸ ಕೊಡ್ತಾವ, ಇಲ್ಲ ಅಂತಲ್ಲ. ಆ ಪುಣ್ಯದಿಂದ ಏನಾಯ್ತಮ್ಮ, ಮೇಲೆ ಲೋಕದಲ್ಲಿ ಇದ್ದು ಆ ಕ್ಷೀಣೆ ಪುಣ್ಯ ಮತ್ತೆ ಲೋಕ ಅನ್ನುವಂತ ಭಾವದಿಂದ ಪುಣ್ಯ ತೀರದ ಮೇಲೆ ಮತ್ತೆ ಈ ಲೋಕಕ್ಕೆ ಬೀಳುವರು, ಹುಟ್ಟಬೇಕು. ಆದ್ದರಿಂದ ಅಂಥ ಪುಣ್ಯವು ಜ್ಞಾನಿಗಳ ದೃಷ್ಟಿಯಲ್ಲಿ ಪಾಪದಂತೆಯೇ ಲೆಕ್ಕ. ಜ್ಞಾನಿಗಳಿಗೆ ಏನಾದ್ರೆ ಮುಖ್ಯ ಗುರಿ ಅಂದ್ರೆ ಜನನ ಮತ್ತು ಮರಣ ದುಃಖವನ್ನ ಕಳೆದು ಮುಕ್ತನಾಗ್ಬೇಕೆಂಬುದು. ಹುಟ್ಟಬೇಕು ಅನ್ನುವನು ಈ ಜ್ಞಾನದ ಅವಶ್ಯಕತೆನೇ ಇಲ್ಲ ಅವನಿಗೆ. ಸಾಕು ತಾನು ಮಾಡುವ ಪುಣ್ಯ ಕಾರ್ಯಗಳು ಕರ್ಮ ಕಾರ್ಯಗಳ ಸಾಕು. ಪುನಃ ಪುನಃ ಹುಟ್ಟುವುದು, ಭೋಗಿಸುವುದು, ಹುಟ್ಟುವುದು ಮತ್ತು ಭೋಗಿಸುವುದು. ಆದರೆ ಮುಕ್ತರ ವಿಷಯದಲ್ಲಿ ಇದು ಪಾಪವೇ.
ಪರಿಪೂರ್ಣವಾಗಿರುವ ಪರಮಾತ್ಮನನ್ನು ಕೆಲವರು ಏನ್ ಮಾಡ್ಯಾರಿ ಅಂದ್ರೆ ಅಲ್ಲಲ್ಲಿ ಹುಡುಕಲು ಹೊರಡುತ್ತಾರೆ. ಎಲ್ಲೆಲ್ರಿ ಅಂದ್ರೆ ಕೆಲವರು ಶ್ರೀಶೈಲ ತಿರುಪತಿ, ಕೆಲವರು ಅನೇಕ ಗುಡ್ಡಗಳಲ್ಲಿ ಪರಮಾತ್ಮನು ಇದ್ದಾನೆಂತಲೂ, ಇನ್ನು ಕೆಲವರು ತೀರ್ಥಗಳಲ್ಲಿಯೂ ಮತ್ತು ಕೆಲವು ಸಾಗರಗಳಲ್ಲಿಯೂ, ಕೆಲವರು ವನಗಳಲ್ಲಿಯೂ ಅಂದ್ರೆ ಅರಣ್ಯಗಳಲ್ಲಿಯೂ ಪರಮಾತ್ಮನನ್ನ ಹುಡುಕಲು ಹೊರಟಿರುತ್ತಾರೆ. ಅಂದ್ರೆ ಇವರಿಗೆ ಪರಮಾತ್ಮನು ಪರಿಪೂರ್ಣನಿದ್ದಾನೆಂಬ ಅರಿವೇ ಇರುವುದಿಲ್ಲ. ದೇವ್ರಂತ ಹೇಳ್ತೀವಿ, ಎಲ್ಲ ಕಡೆ ಆನಂತ ಹೇಳ್ತೀವಿ, ಅದೇ ಇಂತಲ್ಲೇ ಆನಂತ ಹೋಗೋ ಪ್ರಯತ್ನ ಮಾಡ್ತೇವೆ ನಾವು. ಅಂದ್ರೆ ಏನ್ ಅರ್ಥ ಅಂದ್ರೆ ಹೋಗಬಾರ್ದು ಅಂತ ಅರ್ಥ ಅಲ್ಲ. ದೇವ್ರು ಇಷ್ಟೇ ಇಲ್ಲೇ ಇದ್ದಾನಂತ ತಿಳಿಯುವುದೇ ಅಜ್ಞಾನ, ಅದೇ ಅಜ್ಞಾನ. ಪರಿಪೂರ್ಣಾನಂತ ತಿಳ್ಕೊಂಡ್ರೆ ನಾವು ಇಲ್ಲೇ ಆನ ಹೋಗಿರ್ಬೇಕಂತ ಆಸೆ ಆಗದಲ್ಲ. ಇಲ್ಲೇ ಆನಂತ ಆಸೆ ಇದ್ರೆ ಬೇರೆ ಕಡೆ ಇಲ್ಲ ಅಂತ ಅರ್ಥ ಆಗ್ತದೆ. ಆ ರೀತಿ ಜ್ಞಾನಿಗಳು ವಿಚಾರವನ್ನ ಮಾಡಿದಾಗ ಪರಿಪೂರ್ಣನಾದ ಪರಮಾತ್ಮನಿದ್ದಾನೆಂಬ ತಿಳುವಳಿಕೆ ಇರುವುದಿಲ್ಲ. ಆ ಅರಿವಿಲ್ಲದೆ ಅಲ್ಲಲ್ಲಿ ಪರಮಾತ್ಮನಿದ್ದಾನೆಂಬ ಭ್ರಮೆಯಿಂದ ಹುಡುಕುವ ಮಾನವನು ಇವನಿಗೇನ್ ಅನ್ಬೇಕ್ರಿ ಅಂದ್ರೆ ಇವ್ಗೆ ಆಗ್ಲಿಕ್ಕೆ ಸಾಧ್ಯ ಇದೇನಂದ್ರೆ ಹೇಗೆ ಆಗಲಿಕ್ಕೆ ಸಾಧ್ಯತೆ ಉಂಟು, ಅದು ಹೇಗೆ ಸಾಧ್ಯ ರೀ ಅಂದ್ರೆ ಒಂದು ದೃಷ್ಟಾಂತವನ್ನು ಕೊಟ್ಟು, ತನ್ನ ಸೊಂಟದಲ್ಲಿರುವ ಬುತ್ತಿಯನ್ನು ಬರೆದು ದಿಕ್ಕು ದಿಕ್ಕುಗಳಲ್ಲಿ ಹುಡುಕುವವನಂತಾಗುತ್ತಾನೆ. ಒಬ್ಬ ವ್ಯಕ್ತಿ ಬುತ್ತಿಯನ್ನ ತನ್ನ ಸೊಂಟಕ್ಕೆ ಕಟ್ಟಿಕೊಂಡಿಲ್ಲ, ಕಟ್ಟಿಕೊಂಡು ಹೊರಟ ತನ್ನ ಕೆಲಸ ಕಾರ್ಯ ಮುಗಿದ ನಂತರ ಹಸಿವಾಯ್ತು, ಊಟ ಮಾಡಬೇಕು ಅಂತ ಬುತ್ತಿಯನ್ನ ಹುಡುಕಾಡದ. ಎಲ್ಲಿ ಹುಡುಕಾಡನ್ರಿ ಅಂದ್ರೆ ತನ್ನ ಟೊಂಕದಲ್ಲೇ ಇರುವಂತ ಬುತ್ತಿಯನ್ನು ಬರೆದು ಅನ್ಯ ಜಾಗದಲ್ಲಿ ಹುಡುಕುವ ಮೂರ್ಖನ ಪರಿಯಂತೆ. ಹೌದಿಲ್ಲ? ಅವ್ರಿಗೆ ಏನ್ ಅನ್ಬೇಕು? ಮೂರ್ಖ ಅಂತ. ಅದರಂತೆ ಅದು ಸಿಗಲಿಕ್ಕೆ ಸಾಧ್ಯ ಇಲ್ರಿ, ಸಿಗದೇ ಇಲ್ಲ. ಕಾರಣ ಅದು ಇರುವುದು ಒಂದಲ್ಲಿ, ಹುಡುಕುವುದು ಇನ್ನೊಂದಲ್ಲಿ. ನನ್ನ ಬುತ್ತಿ ಇಲ್ಲ, ಆದ್ರೆ ನನ್ನ ಟೊಂಕದ ಇರುವಂತ ಅರಿವಿಲ್ಲ ಅವನಿಗೆ. ನನ್ನ ಬಿಟ್ಟು ಪರಬ್ರಹ್ಮ ಇಲ್ಲ, ಆದ್ರೆ ನನ್ನಲ್ಲಿ ಅನ್ನುವಂತ ಜ್ಞಾನ ಇಲ್ಲ ಅಂತ. ಈ ರೀತಿ ದಿಕ್ಕುಗಳಲ್ಲಿಯೂ ಹುಡುಕುವಂತಾಗಿರುತ್ತದೆ. ಪೂರ್ಣವಾಗಿರುವ ಪರಮಾತ್ಮನಂ ಪರಿಚಿನ್ನತ್ವ ಭಾವನೆಯಿಂದ ಹುಡುಕುವುದು ಭ್ರಾಂತಿಯಾಗಿರುತ್ತದೆ. ತನ್ನಲ್ಲಿರುವಂತ ಪರಮಾತ್ಮ ಪೂರ್ಣವಾದ ಪರಿಮಾತ್ಮ. ಹಲೋ 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 ಕಟ್ಟ
ಹಲೋ ಹಲೋ ಹಾ. ಹ್ಮ್ ಕಟ್ ಆತಲ್ರಿ. ಈ ಪ್ರಕಾರವಾಗಿ ಆ ಅದು ಈ ರೀತಿ ತಿಳಿದುಕೊಳ್ಳಲಿಕ್ಕೆ ಅವನ ಭ್ರಾಂತಿ ಕಾರಣ. ತನ್ನ ಸ್ವರೂಪವು ಪೂರ್ಣವಾಗಿರುವುದೆಂಬ ತಿಳುವಳಿಕೆ ಉಳ್ಳ ಜ್ಞಾನಿಯು ಅವನಿಗೆ ಏನಾಗುತ್ತದೆ ಅಂದ್ರೆ ಅವನೇ ಪುಣ್ಯಾತ್ಮನು. ಯಾಕಂದ್ರೆ ಪರಿಚ್ಛಿನ್ನವಾಗಿಯೂ ಸಾಕಾರವಾಗಿಯೂ ಪರಮಾತ್ಮ ಇದ್ದಾನೆಂದು ತಿಳಿಯುವುದು ಆ ಜ್ಞಾನಿಯು ಅಂತ. ಜ್ಞಾನಿ ಅಂತಲ್ರಿ, ಅಜ್ಞಾನಿ ಅಂತ. ಅವನೇ ಪಾಪಿ. ಸ್ವರೂಪ ಜ್ಞಾನವಿಲ್ಲದವನು ಎಷ್ಟು ಪುಣ್ಯ ಕರ್ಮಗಳನ್ನು ಆಚರಿಸಿದರೂ ಅವುಗಳನ್ನು ಜ್ಞಾನಿಗಳು ಪಾಪ ಕರ್ಮಗಳಂತಲೇ ತೀರ್ಮಾನಿಸಬೇಕು. ಮೋಕ್ಷದ ಅಪೇಕ್ಷವನ್ನ ಪಡೆದಂತವನು ಮುಕ್ತಿಯ ಆನಂದವನ್ನ ಪಡೆಯಬೇಕು ಅನ್ನುವಂಥವನು ಇವೆಲ್ಲವನ್ನ ಅಪೇಕ್ಷೆಯನ್ನು ಮಾಡಬಾರದು, ಬಿಡಬೇಕಂತ ಅರ್ಥ. ನಾನು ಮೊನ್ನೆನೆ ಹೇಳೇನ್ರಿ, ದೊಡ್ಡದನ್ನ ಸಿಕ್ಕ ಮೇಲೆ ಚಿಕ್ಕದನ್ನ ಬಿಡಬೇಕಂತ. ಆದ್ದರಿಂದ ಪೂರ್ಣವಾದ ಪರಮಾತ್ಮನನ್ನು ಹುಡುಕಲು ಹೋದಂದ್ರೆ ಹೆಗಲ ಮೇಲೆ ಹೊತ್ತ ಕುರಿಯನ್ನು ಮರೆತು ಅದನ್ನೇ ಹುಡುಕಲು ಹೊರಟ ಕುರುಬನಂತೆ ಆಗುವುದೆಂಬ ಭಾವ. ಎಲ್ಲಿ ಹೋಗಿ ಒಬ್ಬ ಕುರುಬ ಸಂತೆಯಲ್ಲಿ ಹೋಗಿ ಒಂದು ಕುರಿ ಮರಿಯನ್ನು ತಂದ. ಅದು ಎಲ್ಲಿ ಆದ್ರೆ ತನ್ನ ಹೆಗಲ ಮೇಲೆ ಆದ. ಕುರಿ ಮರಿಯನ್ನು ಹೆಗಲ ಮೇಲೆ ಹಾಕ್ತಾರ. ಹಾಕಿದ ಮೇಲೆ ಹೋಗ್ತಾ ಹೋಗ್ತಾ ಕುರಿ ಮರಿಯನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ದ. ಆ ಕುರಿ ಮರಿ ಎಲ್ಲಿದೆ ಅಂದ್ರೆ ತನ್ನ ಹೆಗಲ ಮೇಲೆ ಕುರಿ ಮರಿ ಇದೆ. ಆದರೆ ಅದನ್ನು ಮರೆತು ಹುಡುಕಲು ಹೊರಟ ಕುರುಬನಂತೆ. ಯಾರಾದ್ರೂ ಹುಡುಕ್ತಾರೇನ್ರಿ? ಅವಾಗ ದಾರಿ ಹೋಗಕ ಒಬ್ಬ ಬಂದ. ಆ ವ್ಯಕ್ತಿ ಸುತ್ತಮುತ್ತ ಹುಡುಕುವುದನ್ನು ನೋಡಿ ಆತಗೆ ಆಶ್ಚರ್ಯ ಎನಿಸ್ತು. ಏನೋ ಕಳ್ಕೊಂಡಿರ್ಬೋದು, ಅದಕ್ಕೆ ಹುಡುಕ್ತಾನ ಅಂತ ಕೇಳಿದ. ಅಪ್ಪ ಕುರುಬ, ಏನ್ ಹುಡುಕ್ತಾ ಇದ್ದಲ್ಲ, ಏನ್ ಕಳ್ಕೊಂಡಿದ್ದಿ ಅಂತ. ಅವಾಗ ಆ ಕುರುಬ ಹೇಳ್ದ, ಏನ್ ಕಳ್ಕೊಂಡಿಲ್ರಿ, ನಾನು ಕುರಿ ಮರಿಯನ್ನ ಕಳ್ಕೊಂಡಿದ್ದೆ ಅಂತ. ಆವಾಗ ವ್ಯಕ್ತಿ ಹೇಳ್ದ, ತಮ್ಮ ಎಂತ ಹುಚ್ಚಿದ್ದೆ ನೀನು ಹುಡುಕುವ ಕುರಿಮರಿ ನಿನ್ನ ಹೆಗಲ ಮೇಲೆ ಆದ, ಮತ್ತೆ ಸುತ್ತಮುತ್ತ ಹುಡುಕಾಡಿದ್ರೆ ಮರಿ ಹೆಂಗ್ ಸಿಗ್ತದ ಅಂತ. ಅದ್ರಂಗ ಮಹಾತ್ಮರು ಬಂದು ಉಪದೇಶ ಮಾಡ್ತಾರೆ. ನಿನ್ನ ಮುಕ್ತಿಯನ್ನ ನೀವು ಹುಡುಕ್ತಿದ್ದಲ್ಲ, ನಿನಗೆ ಜನನ ಮರಣ ನನಗೆ ದುಃಖ ಸಾಕಾಗಿದ್ದಂತ ನೀ ಎಷ್ಟೆಲ್ಲ ಹುಡುಕಾಡ್ತಿದ್ದಿ, ಅರಸ್ತಿದ್ದಿ, ಪರಮಾತ್ಮನನ್ನ ಹುಡುಕ್ತಿದ್ದಿ. ಆ ಪರಮಾತ್ಮ ನಿನ್ನಲ್ಲಿ ಆನ, ನೀನು ಹೊರ ಹುಡುಕಿದ್ರೆ ಹೆಂಗ್ ಸಿಗ್ತಾನ ಅಂತ ಗುರುಗಳು ಹೇಳಿದ್ರು. ಗುರುವಿನ ಉಪದೇಶ ಇಷ್ಟೇ ನೋಡ. ಈ ಪ್ರಕಾರವಾಗಿ ಒಂದು ವೇಳೆ ನಾವು ಆ ತರ ತಿಳಿದು ಕೂಡ ಇನ್ನು ಹುಡುಕ್ತೀವಿ ಅಂದ್ರೆ ಕುರುಬನಂತೆ ಆಗುವುದು ಎಂಬ ಭಾವ. ಅದಕ್ಕೆ ಸರ್ವ ತಳದಲ್ಲಿ ಪೂರ್ಣವಾಗಿರುತ್ತಿರುವ ಶಿವನ ಪರಿಪೂರ್ಣವಾಗಿ ಅಣು ರೇಣು ತುಣಕಾಷ್ಟಗಳಲ್ಲಿ ಪರಮಾತ್ಮ ಪೂರ್ಣನಾಗಿದ್ದು ಅವನನ್ನ ಶರಧಿ ಅಂದ್ರೆ ನದಿ, ಕಾನನ್ ಅಂದ್ರೆ ಅರಣ್ಯ,
ಗಿರಿ ಗುಹ್ಯಾದಿಗಳಂದ್ರೆ ಪರ್ವತಗಳಲ್ಲಿ ಹುಡುಕುವ ನರನನ್ನು ಬಂಕದಲ್ಲಿ ಇರುವ ಬುತ್ತಿಯನ್ನು ಮರೆತು ಅದಂ ಪರಿಪರಿಯ ದಿಕ್ಕುಗಳಲ್ಲಿ ಹುಡುಕುವ ತರನಹುದು. ಪರಿಪೂರ್ಣ ವಸ್ತುವು ಅರಸುವುದೇ ತರವೇ? ಪರಿಪೂರ್ಣವಾಗಿರ್ತಕ್ಕಂಥ ಪರಮಾತ್ಮನನ್ನ ಹುಡುಕೋದು ಯೋಗ್ಯವೇ? ತರವೇ ಅಂದ್ರೆ ತರವಲ್ಲ. ಸ್ವರೂಪನ ತರ ಹೇಗೆ ತರವಲ್ಲ? ಅದಕ್ಕೆ ನಿನಗೂ ಕೂಡ ಇದು ತರವಲ್ಲ ಅಂದ್ರೆ ಯೋಗ್ಯವಲ್ಲ ಅಂತ. ಅದನ್ನೇ ಪರಿಪೂರ್ಣವಾದ ಪರಮಾತ್ಮನನ್ನು ಖಂಡತ್ವವಾಗಿ ತಿಳಿಯುವುದು ಮತ್ತು ಅಲ್ಲಲ್ಲಿ ಹುಡುಕುವುದು ಇವೆಲ್ಲ ಪಾಪ ಕಾರ್ಯ. ಆದರೂ ಕೂಡ ಜನರು ಹಾಗೆ ಪರಮಾತ್ಮನನ್ನು ಖಂಡತ್ವವಾಗಿ ತಿಳಿಯುವುದಕ್ಕೂ ಪಾಪ ಕಾರ್ಯಗಳನ್ನು ಮಾಡುವುದಕ್ಕೂ ಕಾರಣವೇನು? ಇದಕ್ಕೇನು ಕಾರಣ ಅಂತೀರಿ ಅಂತ ಇಲ್ಲಿ ಪ್ರಶ್ನೆ. ಕಾರಣ ಪರಿಪೂರ್ಣವಾದ ಪರಮಾತ್ಮನನ್ನ ಖಂಡತ್ವದಿಂದ ನೋಡ್ತಾರ ಮತ್ತು ಅಲ್ಲೆಲ್ಲೇ ಹುಡುಕ್ತಾರ. ಇದೆಲ್ಲ ಪಾಪ ಕಾರ್ಯ ಅಂತ ಹೇಳಿದ್ರಿ. ಇದನ್ನ ಪೂರ್ಣ ಅಂತ ತಿಳಿಯುವುದೇ ಪುಣ್ಯ ಕಾರ್ಯ ಅಂದ್ರಿ. ಆದರೆ ಜನರು ನೀವು ಅನ್ಕೊಂಡಂತೆ ಪರಮಾತ್ಮನನ್ನ ಪರಿಪೂರ್ಣವಾಗಿರ್ತಕ್ಕಂಥ ಪರಮಾತ್ಮನನ್ನ ಪರಿಚ್ಛಿನ್ನವಾಗಿ ತಿಳಿಯುವುದಕ್ಕೆ ಪಾಪ ಕಾರ್ಯಗಳನ್ನು ಮಾಡುವುದಕ್ಕೆ ಕಾರಣವೇನು ಅಂದರೆ, ಜನರು ಯಾವ ಗುಣವನ್ನು ಆಶ್ರಯಿಸಿಕೊಂಡು ಪಾಪ ಪುಣ್ಯಾದಿ ಕಾರ್ಯಗಳಲ್ಲಿ ಪ್ರವರ್ತಿಸುತ್ತಾರೆ, ಅವರಲ್ಲಿ ಯಾವ ಗುಣದ ಮಂದಿ ಅಂತವರು? ಅವರಲ್ಲಿ ತಮೋಗುಣ ಅದು, ರಜಗುಣ ಅದು, ಸಾತ್ವಿಕ ಗುಣ ಅದು, ಯಾವ ಕಾರಣ ಅಂತ ಪ್ರಶ್ನೆಗೆ ಸತ್ವಾದಿ ತ್ರಿಗುಣಗಳಿಂದ ಪುಣ್ಯ ಪಾಪ ಮಿಶ್ರವೆಂಬ ಕರ್ಮಗಳಲ್ಲಿ ಆಸಕ್ತರಾಗುತ್ತಾರೆಂತಲೂ ಆಮೇಲೆ ಆ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ಅನುಭವಿಸುತ್ತಾರೆಂತಲೂ ತ್ರಿಗುಣರಹಿತವಾದ ಜ್ಞಾನದಿಂದ ಜನರು ಮುಕ್ತರಾಗುತ್ತಾರೆಂತಲೂ ಮುಂದಿನ ಶ್ಲೋಕದಲ್ಲಿ ಉತ್ತರಿಸುತ್ತಾರೆ. ನಾಳೆ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಏನಂದ್ರೆ, ಯಾಕೆ ಇಂಥ ಪರಿಪೂರ್ಣವಾದ ಪರಮಾತ್ಮನನ್ನ ತಿಳಿದುಕೊಂಡಂತ ಪುಣ್ಯಾತ್ಮರ ಅಂಥದ್ದನ್ನ ತಿಳಿದುಕೊಳ್ಳಲಾರದೆ ಪಾಪಾತ್ಮರಾಗ್ಯಾರಲ್ಲ, ಇದಕ್ಕೆ ಕಾರಣ ಏನು? ಅದಕ್ಕೆ ಅವರಲ್ಲಿರ್ತಕ್ಕಂಥ 3 ಗುಣಗಳೇ ಕಾರಣ ಅನ್ನುವಂತ ಮಾತನ್ನ ನಾಳೆ ವಿಚಾರ ಮಾಡೋಣ್ರಿ. ಇವತ್ತು ಸ್ವಲ್ಪ ರೆಸ್ಟ್ ಮಾಡ. ನಮಸ್ಕಾರ.